ಆಕಾಶವಾಣಿ ಮಂಗಳೂರು. ಯುವವಾಣಿ. ನಮ್ಮೆಲ್ಲ ಪ್ರೀತಿಯ ಯುವ ಕೇಳುಗರಿಗೆ ಸ್ವಾಗತ. ನಮ್ಮ ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ನಂತರ ಮುಂದೇನು ಈ ವಿಷಯದ ಕುರಿತು ಮಾತನಾಡಲಿದ್ದಾರೆ ತ್ರಿಷಾ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ಯಶಸ್ವಿನಿ ಯಶ್ಪಾಲ್ ಅವರು. ಈ ಮಾತುಕತೆಯನ್ನು ನಡೆಸಿಕೊಡಲಿದ್ದಾರೆ ನಮಿತಾ ಆಂತರ್ಯ ಶೆಟ್ಟಿ. ಎಲ್ರಿಗೂ ನಮಸ್ತೆ. ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ, ನಾಟಕಗಳಲ್ಲಿ ಡೈಲಾಗ್ಸ್ ಕೇಳಿರ್ತೀವಿ. ಆದ್ರೆ 10ನೇ ಕ್ಲಾಸ್ ಓದ್ತಿರುವಂತಹ ಎಲ್ಲಾ ವಿದ್ಯಾರ್ಥಿಗಳ ಹೆತ್ತವರ ಡೈಲಾಗ್ ಒಂದೇ ಆಗಿರುತ್ತೆ. ಅದೇನ್ ಗೊತ್ತಾ? 10ನೇ ಕ್ಲಾಸ್ ತನಕ ಒಂದ್ ಲೆಕ್ಕ, 10ನೇ ಕ್ಲಾಸ್ ಆದ ನಂತರ ಒಂದ್ ಲೆಕ್ಕ ಅನ್ನೋದು. ಯಾಕಂದ್ರೆ 10ನೇ ಕ್ಲಾಸ್ಗೆ ಅಷ್ಟು ಪ್ರಾಮುಖ್ಯತೆ ಇರುತ್ತೆ. 10ನೇ ಕ್ಲಾಸ್ ತನಕ ಎಲ್ರೂ ಸಾಕ್ತಿರುವಂತಹ ದಾರಿ, ಎಲ್ರೂ ಸಾಕ್ತಿರುವಂತಹ ದೋಣಿ ಒಂದೇ ಆಗಿರುತ್ತೆ. ಆದ್ರೆ 10ನೇ ಕ್ಲಾಸ್ ಆದ ನಂತರ ಎಲ್ಲರ ದಾರಿ ಬದಲಾಗುತ್ತೆ. ಯಾವ ದಾರಿ ಆಯ್ಕೆ ಮಾಡ್ಕೋಬೇಕು ಅನ್ನೋದಕ್ಕೆ ಎಷ್ಟೆಲ್ಲ ದಾರಿ ಇದೆ ಅನ್ನೋದು ಗೊತ್ತಿರಬೇಕು ಅಲ್ವಾ? ಆದ ಕಾರಣ 10ನೇ ಕ್ಲಾಸ್ ಆದ ನಂತರ ಯಾವ್ದೆಲ್ಲ ಅಪರ್ಚುನಿಟೀಸ್ ಇದೆ, ಯಾವ್ದೆಲ್ಲ ಕೋರ್ಸಸ್ ಇದೆ, ಏನೆಲ್ಲ ಮಾಡಬಹುದು, ಇದ್ರ ಬಗ್ಗೆ ಮಾಹಿತಿ ಕೊಡೋಕೆ ನಮ್ ಜೊತೆಗೆ ಇವತ್ತು ತ್ರಿಷಾ ಪಿಯು ಕಾಲೇಜ್ ಇದರ ಪ್ರಿನ್ಸಿಪಲ್ ಆಗಿರುವಂತಹ ಯಶಸ್ವಿನಿ ಯಶ್ಪಾಲ್ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಬನ್ನಿ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್. ಹೇಗಿದ್ದೀರಾ? ಆರಾಮ ಮೇಡಮ್, ತಾವು ಹೇಗಿದ್ದೀರಿ? ಸೂಪರ್. ಡೈರೆಕ್ಟ್ ಆಗಿ ಇವಾಗ ಕ್ವಶನ್ಸ್ಗೆ ಹೋಗೋಣ. ಮೊಟ್ಟ ಮೊದಲ ಪ್ರಶ್ನೆ, 10ನೇ ಕ್ಲಾಸ್ ಆದ ನಂತರ ಏನ್ ಮಾಡ್ಬೇಕು? ಓಕೆ, ಸೊ ನೀವು ನನಗೆ ತುಂಬಾ ಡಿಫಿಕಲ್ಟ್ ಕ್ವೆಶನ್ ಕೇಳಿದಿರಿ. ತುಂಬಾ ಕಷ್ಟ ಇದೆ ಆನ್ಸರ್ ಮಾಡ್ಲಿಕ್ಕೆ. ಯಾಕೆಂತ ಹೇಳಿದ್ರೆ, ಈಗ ನಾವು ಟಿಲ್ 10th ಸ್ಟ್ಯಾಂಡರ್ಡ್ ಏನ್ ಪ್ಲಾನ್ ಮಾಡ್ತೇವೆ ಅಂತ ಹೇಳಿದ್ರೆ, ಓಕೆ ನಾನೇನೋ ನೆಕ್ಸ್ಟ್ 5th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡ್ ಕಲಿತಾ ಹೋಗ್ತೇನೆ, ಅದಾಯ್ತು, ಸ್ಕೂಲ್ ಲೈಫ್ ಅನ್ನ ಎಂಜಾಯ್ ಮಾಡ್ತಾ ಹೋಗ್ತೇವೆ. ಹಾಗ್ಲೇ 10th ಸ್ಟ್ಯಾಂಡರ್ಡ್ಗೆ ಬಂದಾಗ ನಮ್ಗೆ ಅನ್ಸೋದು ನೆಕ್ಸ್ಟ್ ಏನು ಅಂತೇಳಿ. ಒಂದು ಕಡೆ 10th ಸ್ಟ್ಯಾಂಡರ್ಡ್ ನಮ್ಗೆ ಬೋರ್ಡ್ ಎಕ್ಸಾಮಿನ ಒಂದು ಟೆನ್ಷನ್ ಇರುತ್ತೆ, ಇನ್ನೊಂದ್ ಕಡೆ ಮುಂದೆ ಏನ್ ಮಾಡೋದನ್ನುವ ಕ್ವೆಶನ್. ಸೊ ಮಕ್ಕಳು ಸ್ವಲ್ಪ ಟೆನ್ಷನ್ ಅಲ್ಲಿ ಇರುವ ಪೀರಿಯಡ್ ಇದು. ಅಟ್ ದ ಸೇಮ್ ಟೈಮ್ ಪೇರೆಂಟ್ಸ್ ಕೂಡ. ಸೊ ಈ ಟೈಮ್ ನಾನು ಏನ್ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತು, ನೀವು ಯಾವ ರೀತಿ ಸ್ಟ್ರೀಮ್ ಅನ್ನ ಚೂಸ್ ಮಾಡಬೇಕು, ಯಾವ ಬೇಸ್ ಮೇಲೆ ಸ್ಟ್ರೀಮ್ ಅನ್ನ ಚೂಸ್ ಮಾಡಬೇಕಾಗ್ತದೆ, ಯಾವ ಕೋರ್ಸಿಗೆ ಹೋಗಬೇಕು, ಅದನ್ನ ನೀವು ವೆಲ್ ಇನ್ ಅಡ್ವಾನ್ಸ್ ಡಿಸೈಡ್ ಮಾಡಿದ್ರೆ ತುಂಬಾನೇ ಒಳ್ಳೇದು ಅಂತ ಹೇಳಿ. ಸ್ಟ್ರೀಮ್ ಚೂಸ್ ಮಾಡೋದು ಯಾಕೆ ತುಂಬಾನೇ ಇಂಪಾರ್ಟೆಂಟ್? ಯಾಕೆಂತ ಹೇಳಿದ್ರೆ, ಈಗ ನೋಡಿ, ನನ್ಗೆ ಫ್ಯೂಚರ್ ಅಲ್ಲಿ ಒಂದು ಡಾಕ್ಟರ್ ಆಗ್ಬೇಕು ಅಂತ ಒಂದು ಆಸೆ ಇದೆ. ಈ ಆಸೆ ಹೇಗಂತ ಹೇಳಿದ್ರೆ, ಒಂದು ತಂದೆ ತಾಯಿ ಆದವರು ಮಕ್ಕಳನ್ನ ಸ್ಕೂಲಿಗೆ ಜಾಯಿನ್ ಮಾಡೋ ಹೊತ್ತಿಗೆನೆ ನೀನು ಡಾಕ್ಟರ್ ಆಗ್ಬೇಕು, ನೀನು ಎಂಜಿನಿಯರ್ ಆಗ್ಬೇಕು ಅನ್ನೋ ವಿಷಯನ ತಲೆಗೆ ಹಾಕಿರ್ತಾರೆ ಮಕ್ಕಳದ್ದು. ಸೊ ಅದೇ ಥಾಟ್ಸ್ ಇಂದ ಮಕ್ಕಳು ಮುಂದೆ ಕಲಿತಾ ಕಲಿತಾ ಹೋಗ್ತಾರೆ. ಬಟ್ ಒನ್ ಪಾಯಿಂಟ್ ಆಫ್ ಟೈಮ್, ಈಗ 10th ಸ್ಟ್ಯಾಂಡರ್ಡ್ ಗೆ ಯಾವಾಗ ರೀಚ್ ಔಟ್ ಆಗ್ತಾರೋ, ಬಿಕಾಸ್ ಆಫ್ ದ ಪಿಯರ್ ಪ್ರೆಷರ್ ಇರ್ಬೋದು, ಅಥವಾ ಅವರು ಇರುವ ಎನ್ವೈರನ್ಮೆಂಟ್ ಇರ್ಬೋದು, ಅಥವಾ ಟೀಚರ್ಸ್ ಇಂದ ಇರ್ಬೋದು, ತುಂಬಾ ಇನ್ಫ್ಲೂಯೆನ್ಸ್ ಆಗ್ತಾರೆ. ಮತ್ತೆ ಈ ಡಾಕ್ಟರ್ ಆಗ್ತೇನೆ ಅನ್ನೋ ಮಕ್ಕಳು ಮುಂದೆ ಹೋಗ್ತಾ ಇದ್ದಾಗೆ ನಾನು ಬೇರೆ ಸ್ಟ್ರೀಮ್ ಗೆ ಚೂಸ್ ಮಾಡ್ತೇನೆ. ಒಂದು. ಎರಡನೇದು ಅವೈಲೇಬಲ್ ಕಾಂಪಿಟೇಷನ್, ಏನ್ ಕಾಂಪಿಟೇಷನ್ಸ್ ಇದೆ. ಮೂರನೇದು ಟ್ರೆಂಡಿ ಕೋರ್ಸಸ್. ಸೊ ಬೇರೆ ಬೇರೆ ರೀತಿಯಾದಂತಹ ಕೋರ್ಸ್ಗಳು ಅವೈಲೇಬಲ್ ಇರೋದ್ರಿಂದ ಮಕ್ಕಳಿಗೆ ಅವರ ಫೈನಲ್ ಡೆಸ್ಟಿನೇಷನ್ ಅನ್ನ ರೀಚ್ ಔಟ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಸೊ ನನ್ಗೀಗ ಡಾಕ್ಟರ್ ಆಗಬೇಕು ಅನ್ನೋದು ನನ್ನ ತಲೆಯಲ್ಲಿ ಇದೆ ಅಂತ ಆದ್ರೆ, ನಾನು ಯಾವ ಸ್ಟ್ರೀಮಿಗೆ ಹೋಗಬೇಕು, ನಾನು ಏನ್ ಮಾಡ್ಬೇಕು, ಇದನ್ನ ಅವರು ಒಂಚೂರು ಬ್ಯಾಕ್ವರ್ಡ್ ಆಗಿ ವರ್ಕ್ಔಟ್ ಮಾಡ್ತಾ ಬರ್ಬೇಕು. ಫಾರ್ ಎಕ್ಸಾಂಪಲ್, ಈಗ ನನ್ಗೆ ಡಾಕ್ಟರ್ ಆಗ್ಬೇಕಿದೆ ಅಂತ ಹೇಳಿದ್ರೆ ನಾನು ಯಾವ ಕೋರ್ಸ್ ಅನ್ನ ಸಿಲೆಕ್ಟ್ ಮಾಡಬೇಕು? 10th ಸ್ಟ್ಯಾಂಡರ್ಡ್ ನಂತರ ಅಂದ್ರೆ PUC ಗೆ ಬರುವಾಗ ಸೈನ್ಸ್ ಸ್ಟ್ರೀಮ್ ಅಂತ ಇದೆ. ಸೊ ನಾನು ಸೈನ್ಸ್ ಸ್ಟ್ರೀಮಿಗೆ ಹೋಗಬೇಕು. ಸೊ ನಂಗೆ ಡಾಕ್ಟರ್ ಆಗಬೇಕು, ಯಾವ ಕಾಂಬಿನೇಷನ್ ಅನ್ನ ಚೂಸ್ ಮಾಡಬೇಕು? ಟಿಲ್ 10th ಏನಾಗಿರ್ತದೆ, ಎಲ್ಲಾ ಸಬ್ಜೆಕ್ಟ್ ಅನ್ನ ನಾವು ಕಲಿತಾ ಹೋಗ್ತೇವೆ. ಬಟ್ PUC ಗೆ ಬಂದಾಗ ಈ ಸಬ್ಜೆಕ್ಟ್ ಗಳನ್ನ ನಾವು ಕಾಂಬಿನೇಷನ್ ವೈಸ್ ಕಲಿತಾ ಬರ್ತೇವೆ. ಫಾರ್ ಎಕ್ಸಾಂಪಲ್ PCMB ಕಾಂಬಿನೇಷನ್ ಇರ್ಬೋದು, PCMC ಕಾಂಬಿನೇಷನ್ ಇರ್ಬೋದು, ಅಥವಾ PCMCS ಕಾಂಬಿನೇಷನ್ ಇರ್ಬೋದು. ಸೊ ಹೀಗೆ ಬೇರೆ ಬೇರೆ ರೀತಿಯಾದ ಕಾಂಬಿನೇಷನ್ ಗಳು ಇರ್ತದೆ. ಸೊ ಈ ರೀತಿ ನಾನು ಆ ಕಾಂಬಿನೇಷನ್ ಅನ್ನ ಚೂಸ್ ಮಾಡಬೇಕು. ನೆಕ್ಸ್ಟ್ ನನ್ನ ಡೆಸ್ಟಿನೇಷನ್ ಏನಿದೆ, ಡಾಕ್ಟರ್ ಆಗ್ಲಿಕ್ಕೆ. ಸೊ ಆ ಕೋರ್ಸಿಗೆ ಅದೊಂದು ಎಡೆ ಮಾಡಿ ಕೊಡ್ತದೆ ಅಂತ ಹೇಳ್ತೇನೆ ನಾನು. ಕರೆಕ್ಟ್. ಇವಾಗ ನೀವು ತುಂಬಾನೇ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ ಅದನ್ನ. ಇವಾಗ ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಮುಖ್ಯವಾಗಿ ಕಾಣುವಂತಹ 3 ಘಟ್ಟ ಅಲ್ಲ, ಇದ್ರ ನಡುವೆ ಇರುವಂತಹ ಅಂತರ ಏನು, ಡಿಫರೆನ್ಸ್ ಎಷ್ಟು ಅಂತ ಹೇಳೋದಾದ್ರೆ? ಓಕೆ, ಈಗ ಅಂತರ ಹೇಳೋಕ್ಕಿಂತ ಮುಂಚೆ ನಾನು ಯಾವ ರೀತಿ ಕೋರ್ಸ್ ಅನ್ನ ಚೂಸ್ ಮಾಡಬೇಕು, ಹೇಗೆ, ಮತ್ತೆ ಅದ್ರ ಡಿಫರೆನ್ಸ್ ಏನು, ಯಾವ ರೀತಿ ಆಗ್ತದೆ ಅಂತ ಹೇಳ್ತಾ ಹೋಗ್ತೇನೆ. ಈಗ ನನ್ಗೆ ನನ್ನ ಇಂಟ್ರೆಸ್ಟ್ ಏನಿದೆ, ನನ್ನ ಯಾವ ಏರಿಯಾದಲ್ಲಿ ಇಂಟ್ರೆಸ್ಟ್ ಇದೆ ನನ್ಗೆ, ಆ ಏರಿಯಾವನ್ನ ನಾನು ಫಸ್ಟ್ ಐಡೆಂಟಿಫೈ ಮಾಡ್ಬೇಕಾಗ್ತದೆ. ನನ್ಗೆ ಈಗ ಟೆಕ್ನಾಲಜಿಕಲಿ ನಾನು ತುಂಬಾ ಸೌಂಡ್ ಇದ್ದೇನೆ, ನನಗೆ ರಿಸರ್ಚ್ ಅಂದ್ರೆ ತುಂಬಾ ಇಷ್ಟ ಆಗ್ತದೆ. ಸೊ ಇಂಥ ಮೈಂಡ್ ಸೆಟ್ ಇರುವ ವಿದ್ಯಾರ್ಥಿಗಳು ಸೈನ್ಸ್ ಕಡೆ ಹೋದ್ರೆ ತುಂಬಾನೇ ಒಳ್ಳೇದು, ತುಂಬಾ ಸ್ಕೋಪ್ ಇರ್ತದೆ ಅವರಿಗೆ. ಈಗ ಏನು ಅಂತ ಹೇಳಿದ್ರೆ, ನನ್ಗೆ ಇಷ್ಟ ಇಲ್ಲದ ಕೆಲಸ ಮಾಡ್ಲಿಕ್ಕೆ ನನ್ಗೆ ಮನಸ್ಸಿರೋದಿಲ್ಲ.
ನನ್ಗೆ ಇಷ್ಟಪಟ್ಟು ನಾನು ಏನಾದ್ರೂ ಕೋರ್ಸ್ ಅನ್ನ ಚೂಸ್ ಮಾಡ್ತೇನೆ ಅಂತ ಆದ್ರೆ ನಾನು ಅದರಲ್ಲಿ ನನ್ನ 100% ಅನ್ನ ಕೊಡ್ತೇನೆ. ಸೊ ಹಾಗೆ ನನ್ಗೆ ಇಂಟ್ರೆಸ್ಟ್ ಇದೆ ಸೈನ್ಸ್ ಅಲ್ಲಿ, ಇನೋವೇಷನ್ ಅಲ್ಲಿ, ಸೈನ್ಸ್ ಸ್ಟ್ರೀಮಿಗೆ ನಾನು ಹೋಗ್ತೇನೆ. ಅದೇ ನನ್ಗೆ ವ್ಯವಹಾರ ಜ್ಞಾನ ಇರ್ಬೋದು, ಅಥವಾ ನಂಗೆ ಫ್ಯೂಚರ್ ಅಲ್ಲಿ ಒಂದು ಬಿಸ್ನೆಸ್ ಮ್ಯಾನ್ ಆಗ್ಬೇಕಂತ ಇದೆ. ಸೊ ಹಾಗಾಗಿ ನಾನು ಏನು ಕಾಮರ್ಸಿಗೆ ಹೋಗ್ಬೋದು, ಇಲ್ಲ ನನ್ಗೆ ಎಂತ ಸೊಸೈಟಿಗೆ ಏನಾದ್ರೂ ಸರ್ವಿಸ್ ಮಾಡಬೇಕು, ಸಿವಿಲ್ ಸರ್ವಿಸ್ ಮಾಡಬೇಕಿದೆ, ಸೊ ಅಂತ ಮೈಂಡ್ ಸೆಟ್ ಇರುವ ವಿದ್ಯಾರ್ಥಿಗಳು, ಅಥವಾ ನನ್ಗೆ ಒಂದು ಮೀಡಿಯಾಕ್ಕೆ ವರ್ಕ್ ಮಾಡಬೇಕು, ಮಾಸ್ ಕಮ್ಯುನಿಕೇಶನ್ ಅಲ್ಲಿ ವರ್ಕ್ ಮಾಡಬೇಕು ಅಂತ ಇದ್ರೆ ನಾನು ಆರ್ಟ್ಸ್ ಅನ್ನ ಚೂಸ್ ಮಾಡ್ತೇನೆ. ಸೊ ಬೇಸ್ಡ್ ಆನ್ ನನ್ನ ಇಂಟ್ರೆಸ್ಟ್ ಏರಿಯಾ ಏನಿದೆ ಇದನ್ನ ಫಸ್ಟ್ ಕನ್ಸಿಡರ್ ಮಾಡಿ ನಾನು ಈ ಸ್ಟ್ರೀಮ್ ಗಳನ್ನ ಚೂಸ್ ಮಾಡ್ಬೇಕಾಗ್ತದೆ. ಈಗ ನನ್ಗೆ IAS ಆಗ್ಬೇಕು ಅಂತ ಇದ್ದಾಗ ನಾನು ಸೈನ್ಸ್ ತಕೊಂಡು CET JEE ಎಕ್ಸಾಮ್ ಬರ್ದು ಮುಂದೆ ಹೋಗೋದಲ್ಲ. ಕರೆಕ್ಟ್. ನನ್ನ ಸ್ಟ್ರೀಮ್ ಏನಿದೆ, ನನ್ಗೆ ಈಗ ಆರ್ಟ್ಸ್ ತಗೊಳ್ಬೇಕಾಗ್ತದೆ. ನಾನು ಆರ್ಟ್ಸ್ ಅಲ್ಲಿ ಅಲ್ಲೂ ಕೂಡ ಕಾಂಬಿನೇಷನ್ಸ್ ಬರ್ತಾ ಹೋಗ್ತದೆ. ನಿಮ್ಗೆ ಆರ್ಟ್ಸ್ ಅಂತ ಹೇಳಿದಾಗ ನಿಮ್ಗೆ ಇದು HEBS ಕಾಂಬಿನೇಷನ್ಸ್ ಇರ್ಬೋದು, ಹಿಸ್ಟ್ರಿ, ಸೋಶಿಯಾಲಜಿ, ಜಿಯೋಗ್ರಫಿ, ಇಂತ ಬೇರೆ ಬೇರೆ ಕಾಂಬಿನೇಷನ್ಸ್ ಬರ್ತಾ ಹೋಗ್ತದೆ. ಅದ್ರೊಟ್ಟಿಗೆ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ಸೈಕಾಲಜಿ. ಆರ್ಟ್ಸ್ ಅಲ್ಲಿ ಸೈಕಾಲಜಿ ಅನ್ನೋ ಪೇಪರ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಹೆಚ್ಚಿನ ಮಕ್ಕಳು ಈ ರೀತಿಯಾಗಿ ಫೋಕಸ್ ಮಾಡಿಕೊಂಡು ಹೋಗ್ತಾ ಇಲ್ಲ. ಸೊ ಇನ್ನೊಂದು ಏನು ಅಂತ ಹೇಳಿದ್ರೆ ಎಟ್ ಪ್ರೆಸೆಂಟ್ ಏನಾಗ್ತಾ ಇದೆ, ಏನು ಪ್ರಾಬ್ಲಮ್ಸ್ ನಮ್ಮ ವಿದ್ಯಾರ್ಥಿಗಳು ಫೇಸ್ ಮಾಡ್ತಾ ಇದ್ದಾರೆ ಅಂತ ಹೇಳಬೇಕು ಅಂತ ಆದ್ರೆ, ಬೇಸಿಕಲಿ ಅವರ ಪರ್ಸೆಂಟೇಜ್ ನ ಮೇಲೆ ಈ ಕೋರ್ಸ್ ಗಳನ್ನ ಡಿಫೈನ್ ಮಾಡ್ತಾ ಇದ್ದಾರೆ. ಓಕೆ, ನನ್ನ ಪರ್ಸೆಂಟೇಜ್ ರೇಂಜಿಂಗ್ ಫ್ರಮ್ 95% to 98% ಅಥವಾ 90 to 95% ಅಂತ ಇದ್ರೆ, ಓಕೆ, ಐ ಆಮ್ ದಿ ಪ್ರಾಡಕ್ಟ್ ಆಫ್ ಸೈನ್ಸ್, ನಾನು ಸೈನ್ಸ್ ಚೂಸ್ ಮಾಡಬೇಕು. ಇಲ್ಲ, ನನ್ನ ಪರ್ಸೆಂಟೇಜ್ ರೇಂಜಿಂಗ್ ಬಿಟ್ವೀನ್ 80 to 90%. ಸೊ ಆ ರೀತಿ ಇದ್ದಾಗ ನಾನು ಕಾಮರ್ಸ್ಗೆ ಹೋಗ್ತೇನೆ. ನೆಕ್ಸ್ಟ್ ಇನ್ನೊಂದು ನಿಮ್ಗೆ ಹೇಳೋದಾದ್ರೆ, ಎಲ್ಲೋ ಸಲ್ಲದವನು ಕೊನೆಗೆ ಸಲ್ಲದು ಆರ್ಟ್ಸ್ಗೆ ಅಂತ ಹೇಳಿ ಇದು ಪ್ರೆಸೆಂಟ್ ಟ್ರೆಂಡ್. ಬಟ್ ಆರ್ಟ್ಸ್ ಅನ್ನ ತುಂಬಾ ಜನ ತುಂಬಾ ಕೀಳಾಗಿ ತಕೊಳ್ತಾ ಇದ್ದಾರೆ. ನಮ್ಮ ಪಬ್ಲಿಕ್ ಟಿವಿ ರಂಗಣ್ಣ ಬಂದಿರೋದು ಅದೇ ಬ್ಯಾಕ್ ಗ್ರೌಂಡ್ ಇಂದ. ಸೊ ಹಾಗಿರುವಾಗ ಸೊ ಮಾಸ್ ಕಮ್ಯುನಿಕೇಶನ್ ಗೆ ತುಂಬಾನೇ ಇಂಪಾರ್ಟೆನ್ಸ್ ಇದೆ. ಬಟ್ ಮಕ್ಕಳಿಗೆ ಆ ಪ್ರಾಪರ್ ಡೈರೆಕ್ಷನ್ ಇದ್ದಾಗ ಅವರು ಕರೆಕ್ಟ್ ಆಗಿ ಡಿಫೈನ್ ಮಾಡ್ಲಿಕ್ಕೆ ಆಗ್ತದೆ. ನನ್ನ ಲೈಫಿನ ಗೋಲ್ ಏನು, ನಾನು ಏನಾಗಬೇಕಿದೆ, ಯಾವ ಸ್ಟ್ರೀಮಿಗೆ ಹೋಗ್ಬೇಕು ಅನ್ನೋದನ್ನ. ಕರೆಕ್ಟ್. ಸೊ ಈ ರೀತಿಯಾಗಿ ನಾವು ಮಾಡ್ಬೇಕಾಗ್ತದೆ. ತುಂಬಾನೇ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಮಾರ್ಕ್ಸ್ ಅನ್ನೋದು ನಮ್ಮ ಸ್ಟ್ರೀಮ್ ಡಿಸೈಡ್ ಮಾಡಬಾರ್ದು, ಇಂಟ್ರೆಸ್ಟ್ ಅನ್ನೋದು ಡಿಸೈಡ್ ಮಾಡಬೇಕು ಅಂತ. ಅದೇ ರೀತಿ ಇವಾಗ ಸೈನ್ಸ್ ಅಂತ ಬಂದಾಗ ಎಲ್ಲಾ ಸೈನ್ಸ್ ತಗೊಂಡ್ರು ಡಾಕ್ಟರ್ ಆಗಲ್ಲ, ಇಂಜಿನಿಯರ್ಸ್ ಕೂಡ ಆಗ್ತಾರೆ. ಸೊ ಸೈನ್ಸ್ ಅಲ್ಲೂ ಬೇರೆ ಬೇರೆ ರೀತಿಯಾದಂತಹ ಕೋರ್ಸಸ್ ಇದೆ ಅಲ್ವಾ, ಕಾಮರ್ಸ್ ಅಲ್ಲಿ ಬೇರೆ ಬೇರೆ ರೀತಿಯಾಗಿದೆ. 1 by 1 ಹೋಗೋಣ ಮ್ಯಾಮ್. ಇವಾಗ ಸೈನ್ಸ್ ಅಲ್ಲಿ ಇರುವಂತಹ ಕೋರ್ಸಸ್ ಯಾವ ರೀತಿ ಇರುತ್ತೆ? ಓಕೆ, ಈಗ ಸೈನ್ಸ್ ಅಂತ ನಾವು ಹೇಳೋದಾದ್ರೆ, ಸೈನ್ಸ್ ವೆರಿ ಇಂಪಾರ್ಟೆಂಟ್ ಸ್ಟ್ರೀಮ್. ನಮ್ಗೆ ಪ್ರತಿಯೊಂದು ವಿಷಯಕ್ಕೂ ಸೈನ್ಸ್ ಬೇಕು. ವಿದೌಟ್ ಸೈನ್ಸ್ ನಾವ್ ಏನು ಇಲ್ಲ ಅಂತ ಹೇಳಿ. ಸೊ ಫಸ್ಟ್ ಒನ್ ನಿಮ್ಗೆ ಬರುವಂತದ್ದು ಬೇಸಿಕಲಿ ಈಗ ಸಾಂಪ್ರದಾಯಿಕ ಕೋರ್ಸ್ ಅಂತ ಹೇಳ್ತೇವೆ. ಸೊ ಏನು ಸಾಂಪ್ರದಾಯಿಕ ಸೈನ್ಸ್ ಕೋರ್ಸ್ ಅಲ್ಲಿ ಅಂತ ಹೇಳಿದ್ರೆ ಬೇಸಿಕಲಿ ಬರುವಂತದ್ದು ಮೆಡಿಕಲ್, ಎಂಜಿನಿಯರಿಂಗ್. ಅದನ್ನ ಬಿಟ್ರೆ ಬೇರೆ ಯಾರಿಗೂ ಏನೂ ಕಾಣೋದಿಲ್ಲ. ಮೆಡಿಕಲ್ ಅಂತ ಹೇಳಿದ್ರೆ ಅದ್ರಲ್ಲೂ ವೆರೈಟೀಸ್ ಇದೆ. ನಿಮ್ಗೆ ಡೆಂಟಲ್ ಸೈನ್ಸಿಗೂ ಹೋಗ್ಬಹುದು, ಅಥವಾ ಬೇರೆ ಬೇರೆ ಈಗ ಡರ್ಮಟಾಲಜಿಸ್ಟ್ ಆಗ್ಬಹುದು, ಅಥವಾ ನಿಮ್ಗೆ ಬರೀ MBBS ಡಾಕ್ಟರ್ ಮಾತ್ರ ಆಗ್ಬಹುದು. ಹೌದು. ಅದರಲ್ಲಿ ಫರ್ದರ್ ಸ್ಟಡೀಸ್ ಗೆ ಹೋದ್ರೆ ನಿಮ್ಗೆ ಸರ್ಜನ್ ಇಂಥದೆಲ್ಲ ಮಾಡ್ತಾ ಹೋಗ್ಬಹುದು. ಸೈನ್ಸ್ ಫೀಲ್ಡ್ ಅಂತ ತಗೊಳ್ಳೋದು. ಅದೇ ಎಂಜಿನಿಯರಿಂಗ್ ಅಂತ ಹೇಳಿದ್ರೆ ಅದರಲ್ಲೂ ಎಂಜಿನಿಯರಿಂಗ್ ಬೇಸಿಕಲಿ ಹೋಗುವಂತದ್ದು ನಿಮ್ಗೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ, ಸಿವಿಲ್ ಇಂಜಿನಿಯರ್ಸ್ ಆಗಿ, ತಪ್ಪಿದ್ರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಇದನ್ ಬಿಟ್ಟು ತುಂಬಾನೇ ಇದೆ ಸೈನ್ಸ್ ಅಲ್ಲಿ. ಯಾಕೆ ನಮ್ಮ ಈ ಯುವ ಜನಾಂಗ ರಿಸರ್ಚ್ ಮೇಲೆ ಯಾಕೆ ಫೋಕಸ್ ಮಾಡ್ತಾ ಇಲ್ಲ? ಆಸ್ ಎ ಸೈಂಟಿಸ್ಟ್ ಆಗಿ ಮಾಡಬಹುದು. ತುಂಬಾನೇ ವಿದ್ಯಾರ್ಥಿಗಳಿದ್ದಾರೆ ನಮ್ಮಲ್ಲಿ. ಕರೆಕ್ಟ್. ಸೊ ಇಂಥ ವಿದ್ಯಾರ್ಥಿಗಳೀಗ ಸೈನ್ಸ್ ಅಲ್ಲಿ ತುಂಬಾ ಒಳ್ಳೆ ವರ್ಕ್ ಮಾಡುವ ವಿದ್ಯಾರ್ಥಿಗಳು ಯಾರಿದ್ದಾರೆ, ಸೈಂಟಿಸ್ಟ್ ಆಗಿ ವರ್ಕ್ ಮಾಡಬಹುದು, ಅಥವಾ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅಲ್ಲೂ ವರ್ಕ್ ಮಾಡಬಹುದು. ಇಟ್ಸ್ ಅ ಗವರ್ಮೆಂಟ್ ಬೇಸ್ಡ್ ನಿಮ್ಗೆ ಬರ್ತದೆ, ಗವರ್ಮೆಂಟ್ ಇಂದ ತುಂಬಾ ಫಂಡಿಂಗ್ ಕೂಡ ಸಿಗ್ತದೆ ನಿಮ್ಗೆ. ಸೊ ಇಂಥ ಕೋರ್ಸ್ ಯಾಕೆ ಮಾಡೋದಿಲ್ಲ? ಸೊ ಇದು ಸೈನ್ಸಿನ ಕೆಲವೊಂದು ನಾನು ಹೇಳೋದಂತ ಆದ್ರೆ ನಿಮ್ಗೆ ಮತ್ತೆ ನಿಮ್ಗೆ ಡೇಟಾ ಸೈಂಟಿಸ್ಟ್ ಆಗ್ಬಹುದು, ಡೇಟಾ ಅನಲಿಸ್ಟ್ ಆಗಬಹುದು. ಈಗ ನಿಮ್ಗೆ ನ್ಯೂಲಿ ಇಂಟ್ರೊಡ್ಯೂಸ್ಡ್ AI ಪ್ರತಿಯೊಂದು ಹೌದು. ಸೊ ನಿಮ್ಗೆ ಪ್ರತಿಯೊಂದು ಫೀಲ್ಡ್ ಅಲ್ಲೂ AI ಅನ್ನೋದು ಈಗ ಇನ್ನು ಮುಂದೆ ರಿಪ್ಲೇಸ್ಮೆಂಟ್. ಸೊ ಹಾಗಿರುವಾಗ ಸೊ ಈ IT ಫೀಲ್ಡ್ ಏನಿದೆ ಅದರಲ್ಲೂ ತುಂಬಾನೇ ನಿಮ್ಗೆ ಕಾನ್ಸಂಟ್ರೇಟ್ ಮಾಡಬಹುದು ಸೈನ್ಸ್ ತಕೊಂಡಾಗ. ಓಕೆ, ಸೊ ಸೈನ್ಸ್ ಬಗ್ಗೆ ಆಯ್ತು. ಇವಾಗ ಕಾಮರ್ಸ್ ಫೀಲ್ಡ್ ಹೋಗೋಣ. ಕಾಮರ್ಸ್ ಅಲ್ಲಿ ಯಾವ ರೀತಿ ಆಪ್ಷನ್? ಓಕೆ, ಸೊ ಕಾಮರ್ಸ್ ಸ್ಟ್ರೀಮ್ ಹೇಗೆ ಅಂತ ಹೇಳಿದ್ರೆ ಎಲ್ಲರನ್ನು ತಗೊಳ್ತದೆ ಕಾಮರ್ಸ್. ನನ್ಗೆ ಇಂಥದೇ ಫೀಲ್ಡ್ ಇಂದಲೇ ಬರ್ಬೇಕು ಅಂತ ಹೇಳಿ ಇಲ್ಲ. ಫಾರ್ ಎಕ್ಸಾಂಪಲ್ ಈಗ ಕಾಮರ್ಸ್ ಅಲ್ಲಿ ಏನು ಅಂತ ಹೇಳಿದ್ರೆ ನಿಮ್ಗೆ ಬಿಸ್ನೆಸ್ ರಿಲೇಟೆಡ್, ಅಥವಾ ನಾನು ಅಕೌಂಟ್ಸ್ ಅಲ್ಲಿ ತುಂಬಾ, ಅಥವಾ ಕ್ಯಾಲ್ಕುಲೇಷನ್ಸ್ ಅಲ್ಲಿ ನಾನು ತುಂಬಾ ಪ್ರಾಂಪ್ಟ್ ಇದ್ದೇನೆ, ಅಥವಾ ನನ್ಗೆ ತುಂಬಾ ಅಕ್ಯುರೇಟ್ ಇದ್ದೇನೆ. ಸೊ ಅಂತ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಆರೆಲ್ಸ್ ನಂಬರ್ಸ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ ಅಂತ ಹೇಳುವ ಸ್ಟೂಡೆಂಟ್ಸ್ ಕಾಮರ್ಸ್ ಅನ್ನ ಚೂಸ್ ಮಾಡ್ತಾರೆ. ಈ ಕಾಮರ್ಸ್ ಹೇಗೆ ಅಂತ ಹೇಳಿದ್ರೆ ನಿಮ್ಗೆ PU ಅಲ್ಲಿ ಇರುವಾಗ್ಲೂ ಪ್ರೊಫೆಷನಲ್ ಕೋರ್ಸಸ್ ಗಳನ್ನು ಮಾಡಬಹುದು, PU ನಂತರನು ಪ್ರೊಫೆಷನಲ್ ಕೋರ್ಸಸ್ ಗಳನ್ನ ಮಾಡಬಹುದು. ಈಗ PUC
ಯಲ್ಲೂ ನಾನು ಕಾಂಬಿನೇಷನ್ ಬಗ್ಗೆ ಹೇಳೋದಂತ ಆದ್ರೆ, ಈಗ PU ಬಂದಾಗ್ಲೂ ಆ ಸ್ಟೂಡೆಂಟ್ ಕಾಂಬಿನೇಷನ್ ವೈಸ್ ಸಬ್ಜೆಕ್ಟ್ ಗಳನ್ನ ಕಲಿತಾ ಹೋಗ್ತಾನೆ. ಅದರಲ್ಲಿ HEBA ಕಾಂಬಿನೇಷನ್ಸ್ ಇರ್ಬೋದು, ಅಥವಾ SEBA ಕಾಂಬಿನೇಷನ್ಸ್ ಇರ್ಬೋದು, ಕಂಪ್ಯೂಟರ್ ಸೈನ್ಸ್ ಕಾಂಬಿನೇಷನ್ ಇರ್ಬೋದು. ಸೊ ಇಂತ ಹೊಸ ಹೊಸ ಕಾಂಬಿನೇಷನ್ ಗಳನ್ನ ವಿದ್ಯಾರ್ಥಿ ಕಲಿತಾ ಹೋಗ್ತಾನೆ. ಇದು ಹೇಗಾಗ್ತದೆ ಅಂತ ಹೇಳಿದ್ರೆ, ನನ್ಗೆ ಮುಂದೆ BCA ಮಾಡಬೇಕು ಅಂತ ಇದೆ. ಸೊ PUC ಲೆವೆಲ್ ಅಲ್ಲಿ ಅವನು ಕಂಪ್ಯೂಟರ್ ಸೈನ್ಸ್ ಕಾಂಬಿನೇಷನ್ ಅನ್ನ ತಗೊಳ್ತಾನೆ. ಕರೆಕ್ಟ್. ಸೊ ನೆಕ್ಸ್ಟ್ ನನ್ಗೆ ಬೇಡ, ನಂಗೆ BCA ದಲ್ಲಿ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅಂತ ಆದಾಗ ಅವನ್ ಏನ್ ಮಾಡ್ತಾನೆ, ಅವನು ಬಾಕಿಯ ಕಾಂಬಿನೇಷನ್ ಅನ್ನ ತಗೊಳ್ಬಹುದು. ಅವನಿಗೆ ಮ್ಯಾಥ್ಸ್ ಕಾಂಬಿನೇಷನ್ ಇದೆ, SEBA ಕಾಂಬಿನೇಷನ್, BSBA ಕಾಂಬಿನೇಷನ್ಸ್ ಇದೆ. ಇಂಥ ಕಾಂಬಿನೇಷನ್ ಗಳನ್ನ ತಕೊಂಡು ಮುಂದಿನ ಹೆಜ್ಜೆಯನ್ನ ಇಡಬಹುದು. ಈಗ PU ಲೆವೆಲ್ ಅಲ್ಲಿ ಏನಾಗ್ತದೆ, ಬರೀ ಕಾಮರ್ಸ್ ಅಥವಾ ಮುಂದೆ ಏನ್ ಮಾಡಬಹುದು ಅಂತ ಹೇಳಿದ್ರೆ, ನಿಮ್ಗೆ PUC ಕಾಮರ್ಸ್ ನಂತರ BCom ಕೋರ್ಸ್ ಗಳನ್ನ ಮಾಡಬಹುದು. ಬರೀ ರೆಗ್ಯುಲರ್ BCom ಕೋರ್ಸ್ ಗಳನ್ನ ಮಾಡಬಹುದು. ಅದನ್ನು ಬಿಟ್ರೆ BCAನು ಮಾಡಬಹುದು. ಸೊ BCA ಕೋರ್ಸ್ ಅವೈಲೇಬಲ್ ಇದೆ. BBA ಕೋರ್ಸ್ ಅನ್ನ ಮಾಡಬಹುದು. ಓಕೆ, ನನ್ಗೆ ಇಂಥ ಡಿಗ್ರಿ ಕೋರ್ಸ್ ಗಳು ಬೇಡ, ನಾನು ಏನಾದ್ರೂ ಪ್ರೊಫೆಷನಲ್ ಕೋರ್ಸ್ ಗಳನ್ನ ಮಾಡ್ತೇನೆ ಅನ್ನೋ ಇಂಟ್ರೆಸ್ಟ್ ಇದೆ ಅಂತ ಆದ್ರೆ, ನಾನು PU ಲೆವೆಲ್ ಅಲ್ಲಿ CA ಮಾಡಬಹುದು, CS ಮಾಡಬಹುದು, ಅಥವಾ PUC ನಂತರ ನಾನು ACCA ಗೆ ಫೋಕಸ್ ಮಾಡಬಹುದು, ಅಥವಾ CPA ಮಾಡಬಹುದು, CMA ಮಾಡಬಹುದು. ಸೊ ವೆರೈಟೀಸ್ ಆಫ್ ಕೋರ್ಸಸ್ ಅವೈಲೇಬಲ್ ಇದೆ. ಕರೆಕ್ಟ್. ಸೊ ಈ ರೀತಿಯಾಗಿ ವಿದ್ಯಾರ್ಥಿ ತನ್ನ ಯಾವ ಫೀಲ್ಡ್ ಗೆ ಹೋಗ್ತಾನೆ, ನಾನು ಮುಂದೆ ಏನ್ ಆಗ್ಬೇಕು ಅನ್ನೋದನ್ನ ಫಸ್ಟ್ ಡಿಸೈಡ್ ಮಾಡಿದ್ರೆ, ಇಲ್ಲಿ ಕಾಂಬಿನೇಷನ್ ಗಳನ್ನ ತಗೊಳ್ಳಿಕ್ಕೆ ತುಂಬಾ ಈಸಿ ಆಗ್ತಾ ಹೋಗ್ತದೆ. ಡೆಸ್ಟಿನೇಷನ್ ಡಿಸೈಡ್ ಆದ್ರೆ ಡೈರೆಕ್ಷನ್ ಆಟೋಮ್ಯಾಟಿಕ್ ಆಗಿ ನಾವು ಚೂಸ್ ಮಾಡಬಹುದು. ಓಕೆ, ಆರ್ಟ್ಸ್ ಗೆ ಬಂದ್ರೆ ಇವಾಗ ಓಕೆ, ಆರ್ಟ್ಸ್ ಗೆ ಅಂತ ಹೇಳಿದ್ರೆ, ಆರ್ಟ್ಸ್ ಅಲ್ಲಿ ನಮ್ಗೆ ಮೊದಲಿಗೆ ಕಾಣುವಂತದ್ದು, ನಾನು ಆರ್ಟ್ಸ್ ತಕೊಂಡಿದ್ದೇನೆ, ಬೇರೆ ಬೇರೆ ಕಾಂಬಿನೇಷನ್ಸ್ ನಾನು ಆಗ್ಲೇ ಹೇಳಿದಾಗೆ. ಅದರ ನಂತರ ನಾನು BA ಮಾಡ್ತೇನೆ ಅಂತೇಳಿ. ಓಕೆ, ಬರೀ BA ಮಾಡ್ತೀರಾ? BA ಯಲ್ಲೂ ಸ್ಪೆಸಿಫಿಕೇಶನ್ಸ್ ಇದೆ. BA ಯಲ್ಲೂ ನಿಮ್ಗೆ ಸ್ಪೆಷಲೈಸೇಷನ್ ಆಗಿ ಸೈಕಾಲಜಿ ಪೇಪರ್ ಅನ್ನ ತಗೊಳ್ಬಹುದು. BA ಯಲ್ಲೂ ನಿಮ್ಗೆ ಕಮ್ಯುನಿಕೇಶನ್ ನ ಮೇಲೇನು ವರ್ಕ್ ಮಾಡಬಹುದು. BA ಯಲ್ಲೂ ಲಾ ಕೂಡ ಮಾಡಬಹುದು, BA LLB ಮಾಡಬಹುದು. ಎಷ್ಟು ಜನ ಯೋಚನೆ ಮಾಡ್ತಾರೆ? ಇಲ್ಲ. ಸೊ ಏನು ಅಂತ ಹೇಳಿದ್ರೆ, ನನ್ನ ಪರ್ಸೆಂಟೇಜ್ ಕಡಿಮೆ ಇದೆ, ಅದಕ್ಕೋಸ್ಕರ ನಾನು BA ಕೋರ್ಸ್ ಅನ್ನ ಮಾಡ್ತಾ ಇದ್ದೇನೆ. ಇದು ಒಂದು ಮಿತ್ ಅಂತ ಹೇಳ್ಬೋದು. ಇದನ್ನ ನಾವು ಸ್ವಲ್ಪ ಒಂಚೂರು ಮಕ್ಕಳಲ್ಲಿ ಕ್ಲಿಯರ್ ಆಗಿ ಹೇಳ್ಬೇಕಾಗ್ತದೆ. ಸೊ ನಾವ್ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ನಾವು ಮಕ್ಕಳಿಗೆ ಈ ರೀತಿಯಾದಂತಹ ಕರಿಯರ್ ಕೌನ್ಸಿಲಿಂಗ್ ಅನ್ನ ಕೊಡ್ತೇವೆ. ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಯಾವ ರೀತಿ ಚೂಸ್ ಮಾಡ್ಬೇಕು ಅಂತ ಹೇಳಿ. ನಂಗೆ ಮುಂದೆ IAS ಆಫೀಸರ್ ಆಗಬೇಕು, ಸೊ ನನ್ಗೆ ಅಲ್ಲಿ ಎಕ್ಸಾಮ್ ಕೂಡ ಕೊಡಬಹುದು. ಕರೆಕ್ಟ್. UPSC ಎಕ್ಸಾಮ್ಸ್ ಗಳನ್ನ ಕೊಡ್ಬೋದು. ನನ್ಗೆ ದೇಶಕ್ಕಾಗಿ ಏನೋ ಸರ್ವಿಸ್ ಮಾಡಬೇಕು, ಸರಿ, ನನ್ಗೆ ಇದೆ, ಆರ್ಟ್ಸ್ ಇದೆ, ನಂಗೆ ಮಾಡಬಹುದು. ಬಟ್ ಇನ್ನೊಂದು ಏನು ಅಂತ ಹೇಳಿದ್ರೆ, ನನ್ಗೆ ಪಾಲಿಟಿಕ್ಸ್ ಅಲ್ಲಿ ತುಂಬಾನೇ ಇಂಟ್ರೆಸ್ಟ್ ಇದೆ. ನೀವು ನೋಡ್ತಿರ್ಬೋದು ಈಗ ಪೊಲಿಟಿಕಲ್ ಕಂಡೀಷನ್ಸ್ ಯಾವ ರೀತಿ ಆಗಿದೆ. ಸೊ ಎಷ್ಟು ಎಡ್ಯುಕೇಟೆಡ್ ಪೊಲಿಟಿಷಿಯನ್ಸ್ ನಮ್ಮಲ್ಲಿ ಇದ್ದಾರೆ ಅಂತ ಹೇಳಿ. ಸೊ ಹಾಗಿರುವಾಗ BA ಯಲ್ಲಿ ನಾವು ಪೊಲಿಟಿಕಲ್ ಸೈನ್ಸ್ ಅನ್ನ ಮೇಜರ್ ಆಗಿ ತಕೊಂಡು ಈ ರೀತಿಯಾದಂತಹ ಕೋರ್ಸ್ ಗಳನ್ನ ಮುಂದಕ್ಕೆ ಮಾಡ್ತಾ ಹೋಗ್ಬಹುದು. ತುಂಬಾನೇ ಚೆನ್ನಾಗಿ ಹೇಳಿದ್ರಿ. ಎಷ್ಟೋ ಜನ ಸೈಕಾಲಜಿಸ್ಟ್, ಎಷ್ಟೋ ಜನ ಲಾಯರ್ಸ್ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾರೆ. ಯಾಕೆ ಆರ್ಟ್ಸ್ ತಗೊಂಡು ಲಕ್ಷಗಟ್ಟಲೆ ಸಂಪಾದನೆ ಮಾಡಬಾರ್ದು ಅಂತ ಏನೋ ರೂಲ್ಸ್ ಇಲ್ಲ, ರೈಟ್? ಸೊ ಇವಾಗ ಈ 10th ಆದ ನಂತರ PU ಅನ್ನೋದು ಕಾಮನ್, ಆದ್ರೆ PU ಬಿಟ್ರೆ ಪಾಲಿಟೆಕ್ನಿಕಲ್ ಕೋರ್ಸಸ್ ಅಂತ ಇದೆ. ಸೊ ಈ ಪಾಲಿಟೆಕ್ನಿಕಲ್ ಕೋರ್ಸಸ್ ಬಗ್ಗೆ ಮಾತಾಡೋದಾದ್ರೆ, ಇದರ ಬಗ್ಗೆ ವಿವರಣೆ ಕೊಡೋದಾದ್ರೆ? ಓಕೆ, ಈಗ ಕೆಲವು ವಿದ್ಯಾರ್ಥಿಗಳು ನಾನು ಆಗ್ಲೇ ಹೇಳಿದಾಗೆ ವೆಲ್ ಇನ್ ಅಡ್ವಾನ್ಸ್ ಡಿಸೈಡ್ ಮಾಡಿರ್ತಾರೆ. ಓಕೆ, ನಾನು ಈ ರೀತಿ ಇದೆ ಅಂತ ಆದಂತಹ ಕೋರ್ಸ್ಗೆನೆ ಹೋಗ್ಬೇಕು, ನಾನು ಕಾಮರ್ಸ್ ತಗೊಳ್ಬೇಕು, ಆರ್ಟ್ಸ್ ತಗೊಳ್ಬೇಕು ಅಂತ ಹೇಳಿ. ಬಟ್ ಕೆಲವು ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, 10th ಸ್ಟ್ಯಾಂಡರ್ಡ್ ನ ನಂತರ ನನ್ಗೆ ಈ ಸರ್ಟಿಫಿಕೇಟ್ ಕೋರ್ಸಸ್ ಗಳನ್ನ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇದೆ. ಯಾಕಂದ್ರೆ ಇಟ್ಸ್ ಅ ಶಾರ್ಟ್ ಟರ್ಮ್ ಕೋರ್ಸ್, ನಿಮ್ಗೆ ತುಂಬಾ ಟೈಮ್ ಸ್ಪೆಂಡ್ ಮಾಡುವ ಅವಶ್ಯಕತೆನೂ ಇರೋದಿಲ್ಲ. ಈಗ 2 ವರ್ಷ PUC ಗೆ ಸ್ಪೆಂಡ್ ಮಾಡುವ ಬದಲು 2 ವರ್ಷದಲ್ಲಿ ITI ಅನ್ನು ಮುಗಿಸಬಹುದು. ಸೊ ITI ಕೋರ್ಸ್ ಅಲ್ಲೂ ನಿಮ್ಗೆ ಬೇರೆ ಬೇರೆ ರೀತಿಯಾದಂತಹ ಸ್ಪೆಷಲೈಸೇಷನ್ ಕೂಡ ಇರ್ತದೆ. ಇದು ನಮ್ಮ AC ಮೆಕ್ಯಾನಿಕ್ ಮಂಗಳೂರಲ್ಲಿ ನಿಮ್ಗೆ ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಆದ್ರೂ ಕೂಡ ಪಾಪ್ಯುಲಾರಿಟಿ ಅಂಡ್ ಡಿಮಾಂಡ್ ಇರುವಂತದ್ದು ಫಾರಿನ್ ಕಂಟ್ರಿಗಳಲ್ಲಿ. ಸೊ ತುಂಬಾ ಪಾಪ್ಯುಲಾರಿಟಿ AC ಮೆಕ್ಯಾನಿಕ್ ಅಥವಾ AC ಟೆಕ್ನಿಷಿಯನ್ ಅಂತ ನಾವು ಕರಿತೇವೆ. ಏರ್ ಕಂಡೀಷನರ್, ಹೌದು, AC ಟೆಕ್ನಿಷಿಯನ್ಸ್. ನಂತರ ಬರುವಂತದ್ದು ನಿಮ್ಗೆ ಎಬಿಕ್ ಕೋರ್ಸ್ಗಳು. ಸೊ ಈ ಕೋರ್ಸ್ ಗಳನ್ನ ಮಾಡಬಹುದು. ಇದು ಮೆಕ್ಯಾನಿಕಲ್ ರಿಲೇಟೆಡ್ ಕೋರ್ಸ್. ಹೌದು. ಸೊ ನೆಕ್ಸ್ಟ್ ಒನ್ ಎಲೆಕ್ಟ್ರಾನಿಕ್, ಅದರ ಮೇಲೂ ಮಾಡಬಹುದು. ಅಂದ್ರೆ ಎಲೆಕ್ಟ್ರಿಷಿಯನ್ ಆಗಿ ಎಲೆಕ್ಟ್ರಿಷಿಯನ್ ಟೆಕ್ನಿಷಿಯನ್ ಕೋರ್ಸ್ ಗಳನ್ನ ITI ಯಲ್ಲೂ ಮಾಡಬಹುದು. ಅಥವಾ ಈ ಡಿಸೈನಿಂಗ್ ರಿಲೇಟೆಡ್, ಫ್ಯಾಷನ್ ಡಿಸೈನಿಂಗ್ ಇರಬಹುದು, ಇದೆಲ್ಲ ಶಾರ್ಟ್ ಡ್ಯೂರೇಷನ್ ಕೋರ್ಸಸ್. ಅಥವಾ ಈಗ ಹುಡುಗಿಯರಿಗೆ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಅಂತ ಹೇಳುದು, ಆ ಬ್ಯೂಟಿಷಿಯನ್ ಕೋರ್ಸ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ, ಸೊ ಈ ಬ್ಯೂಟಿಷಿಯನ್ ಕೋರ್ಸ್ ಗಳನ್ನ ಇಮಿಡಿಯೇಟ್ಲಿ ಆಫ್ಟರ್ 10th ಸ್ಟ್ಯಾಂಡರ್ಡ್
ರಿಕ್ವೈರ್ಡ್ ಮಾಡಬಹುದು. ಅದ್ರ ಒಟ್ಟಿಗೆ PUC ಮಾಡ್ತೀರಾ, ಅದು ಕೂಡ ಆಪ್ಷನ್ಸ್ ಅವೈಲೇಬಲ್ ಇರ್ತದೆ. ಒಟ್ಟೊಟ್ಟಿಗೆ ಮಾಡ್ತಾ ಹೋಗ್ಬೋದು. ಈಗ PUC ಕೋರ್ಸ್ ಮಾಡುವ ಟೈಮ್ ಅಲ್ಲಿ ನಿಮ್ಗೆ ವೆಕೇಶನ್ ಬರ್ತದೆ, ಆ ವೆಕೇಶನ್ ಗೆ 2 months ಕೋರ್ಸ್. ನಿಮ್ಗೆ ಈ ಕೋರ್ಸ್ ಗಳೆಲ್ಲ 2 months to 2 years ವರೆಗೆ ಸ್ಟಾರ್ಟ್ ಆಗ್ತದೆ. ಕೆಲವೊಂದು ಕೋರ್ಸಸ್ ಗಳಿದೆ 6 months ಡ್ಯೂರೇಷನ್ ಅಲ್ಲಿ ಮುಗಿತದೆ. ಸೊ ಅಂತ ಕೋರ್ಸ್ ಗಳನ್ನ ನೀವು ಖಂಡಿತವಾಗಿ ಮಾಡಬಹುದು. ಓಕೆ, ತುಂಬಾನೇ ಚೆನ್ನಾಗಿ ಹೇಳಿದ್ರಿ. ಆಕ್ಚುಲಿ ಇವಾಗ ನನ್ಗೆ ನನ್ನ ತಾಯಿ ಹೇಳೋದು ನನ್ ಬರ್ತಾ ಇದೆ, ಎಲೆಕ್ಟ್ರಿಷಿಯನ್ ಬಂದು ಮುಟ್ಟಿದ್ರೆ ಅವರು ಎಷ್ಟು ಹೇಳ್ತಾರೆ ಅದನ್ನ ಕೊಡ್ಲೇಬೇಕಾಗುತ್ತೆ, ಬಿಕಾಸ್ ನಮಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ. ಅದೇ ರೀತಿ ಬ್ಯೂಟಿಷಿಯನ್ ಎವ್ರಿಥಿಂಗ್ ಇಸ್ ಸ್ಕಿಲ್ ಬೇಸ್ಡ್ ಅಲ್ವಾ, ಒಬ್ಬೊಬ್ರು ಒಂದೊಂದು ರೀತಿ ಚಾರ್ಜ್ ಮಾಡ್ತಾರೆ. ಸೊ ಸ್ಕಿಲ್ ಬೇಸ್ಡ್ ಕೋರ್ಸಸ್ ಮಾಡ್ಕೋಬಹುದು ಅನ್ನೋದು. ಇವಾಗ ಇದನ್ನೇ ನಾವು ಇಂಟಗ್ರೇಟೆಡ್ ಕೋರ್ಸ್ ಅಂತೀವ ಅಥವಾ ಸೈನ್ಸ್ ಕಾಮರ್ಸ್ ಆರ್ಟ್ಸ್ ಗೆ ಬೇರೆನೆ ಇಂಟಗ್ರೇಟೆಡ್ ಕೋರ್ಸಸ್ ಇದೆಯಾ? ಪಾಲಿಟೆಕ್ನಿಕ್ ಇಲ್ಲ, ಬೇರೆನೇ ಇದೆ. ಈಗ ಇಂಟಿಗ್ರೇಟೆಡ್ ಕೋರ್ಸ್ ಅಂತ ಹೇಳಿದ್ರೆ ನಿಮ್ಗೆ PUC ಒಟ್ಟೊಟ್ಟಿಗೆ ಜೊತೆಯಾಗಿ ಮಾಡುವಂತಹ ಕೋರ್ಸಸ್ಗಳು, ಸ್ಪೆಷಲಿ ಇದ್ರೆ ಪ್ರೊಫೆಷನಲ್ ಕೋರ್ಸಸ್ಗಳು ಬರ್ತಾ ಹೋಗ್ತದೆ. ಈಗ ನಿಮ್ಗೆ ಜಸ್ಟ್ ಒಂದು ಬ್ಯಾಕ್ ಗ್ರೌಂಡ್ ಕೊಡೋದು ಅಂತ ಹೇಳಿದ್ರೆ, ಮುಂಚೆ ಒಂದು 10-20 years ಅಥವಾ 30 years ಮುಂಚೆ ಹೇಗಿತ್ತು ನಮ್ಮ ಕಾಲೇಜ್ ಸಿಸ್ಟಮ್ ಅನ್ನೋದು ಹೇಗಿತ್ತು? ಎಲ್ಲೋ ಒಂದು ಕಡೆ ಕಾಲೇಜ್ ಇರ್ತಾ ಇತ್ತು. ಸೊ ಆ ವಿದ್ಯಾರ್ಥಿಗಳು ಎಷ್ಟೋ ಮೈಲ್ ಗಟ್ಟಲೆ ನಡ್ಕೊಂಡು ಹೋಗುವಂತದ್ದು, ಸೊ 2-3 ಬಸ್ ಚೇಂಜ್ ಮಾಡಿ ಹೋಗುವಂತ ಸಿಸ್ಟಮ್ ಕೂಡ ಇತ್ತು. ಹಾಗಿಂದ ಹಾಗೆ ಬೆಳೀತಾ ಏನಾಯ್ತು, ತುಂಬಾ ಮಾಡರ್ನೈಸೇಷನ್ ನಮ್ಮ ಎಜುಕೇಶನಲ್ ಫೀಲ್ಡ್ ಅಲ್ಲಿ ಬರ್ಲಿಕ್ಕೆ ಶುರುವಾಯಿತು. ಹೇಗಂತ ಹೇಳಿದ್ರೆ, ಈಗ ಕಾಲೇಜ್ ಒಂದು ಕಡೆ ಅಂತ ಆದ್ರೆ ಇನ್ನೊಂದು ಕಡೆ ಟ್ಯೂಷನ್ ಕಾನ್ಸೆಪ್ಟ್ ಅಂತ ಬಂತು. ಕರೆಕ್ಟ್. ಕಾಲೇಜ್ ಆಯ್ತು ಟ್ಯೂಷನ್. ಸೊ ಮನೆಯಿಂದ ಕಾಲೇಜ್ ಹೋಗ್ತಾನೆ, ಕಾಲೇಜಿನ ಮನೆಗೆ ಬರ್ತಾನೆ, ಅಲ್ಲಿಂದ ಟ್ಯೂಷನ್ ಸೆಂಟರ್ಗೆ ಹೋಗ್ತಾನೆ. ಇದು ಒಂದು ಕಾನ್ಸೆಪ್ಟ್. ಹಾಗೆ ಬೆಳೀತಾ ಮುಂದಕ್ಕೆ ಏನಾಯ್ತು ಅಂತ ಹೇಳಿದ್ರೆ, ಕಾಲೇಜ್ಗಳಲ್ಲಿಯೇ ಟ್ಯೂಷನ್ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಹೌದು. ಎಕ್ಸ್ಟ್ರಾ ಕ್ಲಾಸಸ್ ಅಥವಾ ಬೇರೆ ಬೇರೆ ಹೆಸರುಗಳಿಂದ ಟ್ಯೂಷನ್ ಅನ್ನ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಇದೇ ಪಯಣ ಮುಂದೆ ಹೋಗ್ತಾ ಏನಾಯ್ತು, ಈ ಇಂಟಿಗ್ರೇಟೆಡ್ ಕೋರ್ಸಿನ ಒಂದು ಸ್ಟಾರ್ಟ್ ಆಗ್ಲಿಕ್ಕೆ ನಿಮ್ಗೆ ಒಂದು ಎಡೆ ಮಾಡಿ ಕೊಟ್ಟಾಗ ಆಯ್ತು. ಸೊ ಇಂಟಿಗ್ರೇಟೆಡ್ ಕೋರ್ಸ್. ಸೊ ಇಂಟಿಗ್ರೇಟೆಡ್ ಕೋರ್ಸ್ ಅಲ್ಲಿ ಏನು ಅಂತ ಹೇಳಿದ್ರೆ, ನನ್ಗೆ PUC ಕಾಮರ್ಸ್ ಸೈನ್ಸ್ ಏನೋ ನಾನು ಮಾಡ್ತೇನೆ, ಅದ್ರ ಒಟ್ಟಿಗೆ ಈ ಕೆಲವೊಂದು ಪ್ರೊಫೆಷನಲ್ ಕೋರ್ಸಸ್ ಗಳನ್ನ ಮಾಡ್ಲಿಕ್ಕೆ ನನ್ಗೆ ತುಂಬಾನೇ ಇಂಟ್ರೆಸ್ಟ್ ಇದೆ ಅಂತ ಹೇಳಿದಾಗ, ಈಗ ಎಟ್ ಪ್ರೆಸೆಂಟ್ ನಾನು ಹೇಳುದಾದ್ರೆ ಬೇರೆ ಬೇರೆ ಸಂಸ್ಥೆಗಳಿಗೆ ಅಥವಾ ಬೇರೆ ಬೇರೆ ಪ್ಲೇಸಸ್ ಗಳಿಗೆ ಹೋಗಿ ಆ ಕೋಚಿಂಗ್ ಅನ್ನ ಮಾಡುವ ಬದಲು ಕಾಲೇಜಲ್ಲಿ ಇಂಟಿಗ್ರೇಟೆಡ್ ಕೋರ್ಸಸ್ ಗಳು ಇರ್ತದೆ. ಫಾರ್ ಎಕ್ಸಾಂಪಲ್ JEE ಇರ್ಬೋದು ಕೋಚಿಂಗ್. ಇದು ಕೂಡ ನಿಮ್ಗೆ ಪ್ರೊಫೆಷನಲ್ ಅಥವಾ ಇಂಟಿಗ್ರೇಟೆಡ್ ಬ್ಯಾಚ್ ಅಂತ ನೀವು ಕರಿತೀರಿ. ಈಗ ಯಾವುದೇ ಕಾಲೇಜಸ್ ಗಳಿಗೆ ನೀವು ಅಡ್ಮಿಷನ್ ಹೋದ್ರೆ ಅಲ್ಲಿ ನಿಮ್ಗೆ 2 ಕ್ವೆಶ್ಚನ್ ಕೇಳ್ತಾರೆ. ಯಾವುದೇ ಕಾಂಬಿನೇಷನ್ಸ್ ಇರ್ಲಿ ಅಥವಾ ಯಾವುದೇ ಸ್ಟ್ರೀಮ್ ಇರ್ಲಿ, ಸೈನ್ಸ್ ತಗೊಳ್ತೀರಾ, ಆರ್ಟ್ಸ್ ತಗೊಳ್ತೀರಾ ಅಥವಾ ಕಾಮರ್ಸ್ ತಗೊಳ್ತೀರಾ. ಸೈನ್ಸ್ ತಗೊಳ್ತೇನೆ ಅಂತ ಹೇಳಿದ್ರೆ ಇಂಟಿಗ್ರೇಟೆಡ್ ಸೈನ್ಸ್ ಬೇಕಾ ಅಥವಾ ರೆಗ್ಯುಲರ್ ಸೈನ್ಸ್ ಅಂತ ಕೇಳ್ತಾರೆ. ಸೊ ಇಂಟಿಗ್ರೇಟೆಡ್ ಅಂತ ಹೇಳಿದ ಕೂಡಲೇ ನಿಮ್ಗೆ ಬರುವಂತದ್ದು ಈ JEE ಕೋಚಿಂಗ್ ಇರ್ಬೋದು, ನೀಟ್ ಕೋಚಿಂಗ್ ಇರ್ಬೋದು. ಸೊ ಇಂಥ ರೀತಿಯಾದಂತಹ ಕೋಚಿಂಗ್ ಗಳಿಗೆ ನಿಮ್ಗೆ ಕೊಡುವಂತದ್ದು ಇಟ್ಸ್ ಇಂಟಿಗ್ರೇಟೆಡ್ ಬ್ಯಾಚ್ ಅಂತ ಕರಿತೇವೆ. ಕಾಮರ್ಸ್ ಗೆ ಬಂದಾಗ ನಿಮ್ಗೆ ಕಾಮರ್ಸಿನ ಜೊತೆಗೆ CA ಮತ್ತು CS. ಕರೆಕ್ಟ್. ಸೊ ರೆಗ್ಯುಲರ್ PUC ಕೂಡ ಮಾಡಬಹುದು, PUC ಕಾಮರ್ಸ್ ಕೂಡ ಮಾಡಬಹುದು. ಅದ್ರ ಒಟ್ಟಿಗೆ ನಿಮ್ಗೆ ಈ ಪ್ರೊಫೆಷನಲ್ ಕೋರ್ಸ್ ಗೆ ಕೋಚಿಂಗ್ ಅನ್ನ ತಗೊಳ್ಬಹುದು. ಯಾಕೇಳಿದ್ರೆ 2 ಒಟ್ಟೊಟ್ಟಿಗೆ ಮುಗಿತದೆ. ನಿಮ್ಮ 2 ವರ್ಷ PUC ಮುಗಿಯುವಾಗ ಈ ಪ್ರೊಫೆಷನಲ್ ಕೋರ್ಸಿನ ಒಂದು ಲೆವೆಲ್ ನಿಮ್ಗೆ ಅಲ್ಲಿ ಮುಗ್ದಾಗ ಆಗ್ತದೆ. ಸೊ ವೆರಿ ಮಚ್ ಇಂಪಾರ್ಟೆಂಟ್ ಪ್ರೆಸೆಂಟ್ ಸ್ಟೂಡೆಂಟ್ಸ್ ಗೆ. ಇನ್ನೊಂದು ಬೆನಿಫಿಟ್ ಏನು ಅಂತ ಹೇಳಿದ್ರೆ, ಬಿಕಾಸ್ ಆಫ್ ಹೈಬ್ರಿಡ್ ಬ್ಯಾಚ್. ಈಗ ಕ್ಲಾಸಸ್ ಗಳು ನಿಮ್ಮ ಗುರುಕುಲ ಸಿಸ್ಟಮ್ ಇಂದ ಹೈಬ್ರಿಡ್ ಬ್ಯಾಚ್ ಗೆ ಬಂದು ನಿಂತಿದೆ. 2 ಸಿಸ್ಟಮ್ ಇದೆ, ಕ್ಲಾಸ್ ರೂಮ್ ಎನ್ವೈರನ್ಮೆಂಟ್ ಇದೆ, ನಿಮ್ಗೆ ಆನ್ಲೈನ್ ಮೋಡಲ್ಲೂ ಕ್ಲಾಸಸ್ ಗಳು ಈಗ ಸಿಗ್ತಾ ಹೋಗ್ತದೆ. ಸೊ ವೆರಿ ಮಚ್ ಬೆನಿಫಿಷಿಯಲ್ ಮಕ್ಕಳಿಗೆ. ದೂರ ಹೋಗಿ ಮಾಡ್ಬೇಕು ಅನ್ನೋದು ಇಲ್ಲ ಒಂದು, ಅಥವಾ ಮನೆಯಲ್ಲಿ ಕುತ್ಕೊಂಡು ಈ ಆನ್ಲೈನ್ ಕ್ಲಾಸಸ್ ಗಳನ್ನ ಕೂಡ ತೆಗಿಬಹುದು. ಈ ಪ್ರೊಫೆಷನಲ್ ಕೋರ್ಸಸ್ ಗಳಿಗೆ ಕೆಲವೊಂದು ಕಡೆ ಆನ್ಲೈನ್ ಕ್ಲಾಸಸ್ ಕೂಡ ಈಗ ಕೊಡ್ತಾ ಇದ್ದಾರೆ. ಸೊ ಅದನ್ನು ಕೂಡ ಅವೈಲ್ ಮಾಡಬಹುದು. ಕರೆಕ್ಟ್. ನಾನು ಅಂದ್ರೆ ಇವಾಗ ನನ್ನ ಫ್ರೆಂಡ್ಸ್ ಹೇಳೋದ್ ಕೇಳಿದ್ದೀನಿ, ಬರೀ BCom ಮಾಡ್ತಾ ಇಲ್ಲ, CA ಇಂಟಗ್ರೇಟೆಡ್ BCom ಮಾಡ್ತಾ ಇದೀವಿ. ಅಂಡ್ ಇವನ್ ಸೈನ್ಸ್ ಅಲ್ಲಿ ಮೈಕ್ರೋಬಯೋ ಇದೆಲ್ಲ ಡಿಗ್ರಿ ಅದರಲ್ಲೇ ಬರೋದಲ್ವಾ ಇಂಟಗ್ರೇಟೆಡ್. ಓಕೆ. ಸೊ ಇವಾಗ ಸ್ಪೆಸಿಫಿಕ್ ಆಗಿ CA CS ಅಂತ ಹೇಳಿದ್ರಿ ಮ್ಯಾಮ್. ಸ್ಪೆಸಿಫಿಕ್ ಆಗಿ CA ಅಂಡ್ CS ಬಗ್ಗೆ ಮಾತಾಡೋದಾದ್ರೆ ಏನಿದು CA ಮತ್ತು CS ಅಂದ್ರೆ? ಸೊ CA ಅಂಡ್ CS 2 ಬೇರೆ ಬೇರೆ ವಿಂಗ್ ಅಲ್ಲಿ ಬರ್ತದೆ. ಒಂದು ICAI ಅಂಡ್ ICSI ಅಂತ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ. ಇನ್ನೊಂದು ಕಂಪನಿ ಸೆಕ್ರೆಟರೀಸ್ ಆಫ್ ಇಂಡಿಯಾ. 2 ಕೂಡ ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಆಥರೈಸ್ಡ್ ಕೋರ್ಸಸ್ ಗಳು 2 ಕೂಡ. ಡ್ಯೂರಿಂಗ್ 1947 ಅಲ್ಲಿ ಈ ಕೋರ್ಸಸ್ ಗಳನ್ನ ಗವರ್ಮೆಂಟ್ ಇಂದ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಈ ಕೋರ್ಸಸ್ ಗಳು ಏನು ಅಂತ ಹೇಳಿದ್ರೆ, ಹ್ಯಾಸ್ ಪರ್ ರೀಸೆಂಟ್ ಅಮೆಂಡ್ಮೆಂಟ್ಸ್, ಈ ಕೋರ್ಸಸ್ ಗಳಿಗೆ PUC ಇಂದನೇ ರಿಜಿಸ್ಟ್ರೇಷನ್ ಅನ್ನ ಮಾಡಬಹುದು. ಈ ದೇಶದ, ಈಗ ನಿಮ್ಗೆ ಅದಕ್ಕಿಂತ ಮುಂಚೆ ಹೇಳೋದಂತಾದ್ರೆ, ನಮ್ಮ ಪ್ರಧಾನಿ ಮೋದಿ ಒಂದ್ಸಲ ಅವರ ಸ್ಪೀಚ್ ಅಲ್ಲಿ ಹೇಳ್ತಾರೆ, ನನ್ನ ಸಿಗ್ನೇಚರಿಗಿಂತ ಆ ಚಾರ್ಟೆಡ್ ಅಕೌಂಟೆಂಟಿನ ಸಿಗ್ನೇಚರ್ಗೆ ತುಂಬಾನೇ ವ್ಯಾಲ್ಯೂ ಇದೆ ಅಂತ ಹೇಳಿ. ಸೊ ಆ ಕೋರ್ಸ್ ಈ CA ಕೋರ್ಸ್, ಚಾರ್ಟೆಡ್ ಅಕೌಂಟೆನ್ಸಿ ಕೋರ್ಸ್. ನಮ್ಮ ದೇಶದ ಅರ್ಥವ್ಯವಸ್ಥೆಯನ್ನ ಇವರು ಡಿಫೈನ್ ಮಾಡಿದ್ದಾರೆ. ಸೊ ಯಾವ ರೀತಿ ಇರಬೇಕು, ಎಕಾನಮಿಕ್ ಕಂಡೀಷನ್ ಯಾವ ರೀತಿ ಹೋಗ್ತಾ ಇದೆ, ಎಲ್ಲಿಗೆ ಹೋಗ್ತಾ ಇದೆ, ಏನ್ ಸರಿ ಮಾಡಬೇಕು, ಪ್ರತಿಯೊಂದನ್ನ ಈ
ಚಾರ್ಟೆಡ್ ಅಕೌಂಟೆಂಟ್ಗಳು ಕರೆಕ್ಟ್ ಆಗಿ ನೋಡ್ತಾ ಇದ್ದಾರೆ. ಓಕೆ. ಸೊ ಅಷ್ಟು ಪವರ್ಫುಲ್ ಕೋರ್ಸ್, ತುಂಬಾ ವ್ಯಾಲ್ಯೂ ಇದೆ. ಅಂಡ್ ಇನ್ನೊಂದು ಸ್ಪೆಷಾಲಿಟಿ ಆಫ್ ದಿಸ್ ಪರ್ಟಿಕ್ಯುಲರ್ ಕೋರ್ಸ್ ಏನು ಅಂತ ಹೇಳಿದ್ರೆ ದೇರ್ ಇಸ್ ನೋ ರಿಸರ್ವೇಶನ್. ನೀವು ಯಾವುದೇ ಕೋರ್ಸಸ್ ಗಳನ್ನ ನೋಡಿ, ಗವರ್ಮೆಂಟ್ ಆಫರ್ ಮಾಡಿದ್ದು ಇರ್ಬೋದು, ಮಾಡದೇನೂ ಇರ್ಬೋದು, ಎಲ್ಲಾ ಕೋರ್ಸಸ್ ಗಳಲ್ಲಿ ರಿಸರ್ವೇಶನ್ ಅನ್ನೋದು ಇದೆ. ಬಟ್ ಈ CA/CS ಕೋರ್ಸಸ್ ಗಳಲ್ಲಿ ದೇರ್ ಇಸ್ ನೋ ರಿಸರ್ವೇಶನ್. ಜನರಲ್ ಮೆರಿಟ್ ಆಗ್ಲಿ, ಇನ್ನೊಂದು ಕ್ಯಾಟಗರಿ, ಮತ್ತೊಂದು ಕ್ಯಾಟಗರಿ ಏನೂ ಇಲ್ಲ. ಯಾರು ಬೇಕಾದ್ರೂ ಅಪ್ಲೈ ಮಾಡಬಹುದು, ಯಾರು ಬೇಕಾದ್ರೂ ಬೆನಿಫಿಟ್ ಅನ್ನ ತಗೊಳ್ಬಹುದು. ಈಗ ಈ CA ಕೋರ್ಸ್ ಅಲ್ಲಿ ನಾನು CA ಕೋರ್ಸ್ ನ ಬಗ್ಗೆ ಮಾತಾಡೋದಂತಾದ್ರೆ, CA ಕೋರ್ಸ್ ಅಲ್ಲಿ 3 ಲೆವೆಲ್ ಇದೆ. ಒಂದು CA ಫೌಂಡೇಶನ್, ಇಂಟರ್ಮೀಡಿಯೇಟ್ ಅಂಡ್ ಫೈನಲ್ಸ್. ಇದು 3 ಎಕ್ಸಾಮಿನೇಷನ್ ಲೆವೆಲ್ ಅಂತ ಆದ್ರೆ, ನಿಮ್ಗೆ CA ಇಂಟರ್ಮೀಡಿಯೇಟ್ ನಂತರ 2 ವರ್ಷದ ಆರ್ಟಿಕಲ್ಶಿಪ್ ಇದೆ. ನೀವು ಕೇಳಿರ್ಬೋದು, ಒಂದು ಆಡಿಟರ್ ಅಂಡರ್ ಅಲ್ಲಿ ಅಥವಾ ಚಾರ್ಟೆಡ್ ಅಕೌಂಟೆಂಟ್ ನ ಅಂಡರ್ ಅಲ್ಲಿ ಆಫೀಸ್ ಅಲ್ಲಿ ಹೋಗಿ 2 ವರ್ಷ ಪ್ರಾಕ್ಟಿಕಲ್ ಟ್ರೈನಿಂಗ್ ಅನ್ನ ಮಾಡ್ತಾರೆ. ಇದಕ್ಕೆ ಆರ್ಟಿಕಲ್ಶಿಪ್ ಅಂತ ನಾವು ಕರೀತೇವೆ. ಈ ಕೋರ್ಸಸ್ ಗಳನ್ನ ಮುಂಚೆ ಎಲ್ಲ ಡಿಗ್ರಿ ನಂತರ ಕೆಲವರು ಮಾಡ್ತಾ ಇದ್ರು. ಮತ್ತೆ ಟ್ರೆಂಡ್ ಹೇಗಾಯ್ತು ಅಂತ ಹೇಳಿದ್ರೆ ಡಿಗ್ರಿ ಜೊತೆ ಮಾಡ್ತಾರೆ. ಬಟ್ ರೀಸೆಂಟ್ ಟ್ರೆಂಡ್ ಏನು ಅಂತ ಹೇಳಿದ್ರೆ PUC ಜೊತೆಗೆ CA ಕೋರ್ಸಸ್ ಗಳನ್ನ ಮಾಡುವಂತದ್ದು. ಓಕೆ. ಸೊ ಈಗ ವೆರಿ ಮಚ್ ಟ್ರೆಂಡಿಂಗ್ ಕೋರ್ಸ್. ಅಂಡ್ CA ಅಂತ ಹೇಳಿದ ಕೂಡಲೇ ನಾವೆಲ್ಲ ಹೇಳೋದಿದೆ ದೊಡ್ಡ ಮಂಡೆ ಅಂತ ಹೇಳೋದಿದೆ, ಬಿಕಾಸ್ ಅಷ್ಟು ಎಫರ್ಟ್ಸ್ ಕೂಡ ಬೇಕಾಗುತ್ತೆ. ಡೆಫಿನೆಟ್ಲಿ ತುಂಬಾನೇ ಎಫರ್ಟ್ ಬೇಕಾಗ್ತದೆ. ಎಫರ್ಟ್ ಗಿಂತ ಏನು ಅಂತ ಹೇಳಿದ್ರೆ, ಸ್ಟೂಡೆಂಟ್ಸ್ ಗಳು ಮೆಂಟಲಿ ಸ್ವಲ್ಪ ರೆಡಿ ಆದ್ರೆ ಈ ಕೋರ್ಸ್ ಗಳಿಗೆ ಡೆಫಿನೆಟ್ಲಿ ಫಸ್ಟ್ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಆಗ್ತಾರೆ. ಓಕೆ. ಸೊ ಯಾವುದೇ ಕೋರ್ಸ್ ಇರ್ಬೋದು, CA ಅಂತಾನೆ ಅಲ್ಲ, ಬೇರೆ ಕೋರ್ಸಸ್ ಗಳು ಹೇಳುದಾದ್ರೆ ಯಾವುದೇ ಕೋರ್ಸ್ ಇರ್ಲಿ, ಫಸ್ಟ್ ಮೈಂಡ್ ಸೆಟ್ ನಮ್ಮದು ಏನು ಅಂತ ಹೇಳಿದ್ರೆ, ನಾವು ಕೋರ್ಸಸ್ ಗಳನ್ನ ಚೂಸ್ ಮಾಡುವಾಗ ನಾವು ಅದರ ನೆಗೆಟಿವ್ ಸೈಡ್ ಅನ್ನ ಫಸ್ಟ್ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ತೇವೆ. ನೆಗೆಟಿವ್ ಸೈಡ್, ಸೊ ತುಂಬಾನೇ ಕಷ್ಟ ಇದೆ, ಮಲ್ಟಿಪಲ್ ಟೈಮ್ಸ್ ಅಟೆಂಪ್ಟ್ ಕೊಡಬೇಕು, ಒನ್ ಗೋ ಅಲ್ಲಿ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಈವನ್ ಪಾಸಿಂಗ್ ಪರ್ಸೆಂಟೇಜ್ ಕೂಡ ವೆರಿ ಲೆಸ್. ಸೊ ನಾನ್ ಪಾಸ್ ಆಗಬಹುದಾ, ನಾನ್ ಕ್ಲಿಯರ್ ಆಗಬಹುದಾ, ಸೊ ನೆಗೆಟಿವ್ ಸೈಡ್. ಈ ರೀತಿ ಮಾಡುವ ಹಾಗೆ ಇಲ್ಲ. ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ವಾಟ್ ಇಸ್ ಅ ಪಾಸಿಟಿವ್ ಸೈಡ್, ನನ್ನಿಂದ ಆಗ್ತದಾ, ನಾನ್ ಮಾಡ್ತೇನಾ. ಸೊ ಮೊದಲಿಗೆ ನಮ್ಮ ಮೇಲೆ ನಮ್ಗೆ ಕಾನ್ಫಿಡೆನ್ಸ್ ಬರಬೇಕು. ಸೊ ನನ್ಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇದೆಯಾ, ಡೆಫಿನೆಟ್ಲಿ ನಾನು ಆ ಕೋರ್ಸ್ ಅನ್ನ ಮಾಡ್ತೇನೆ, ಫಸ್ಟ್ ಅಟೆಂಪ್ಟ್ ಅಲ್ಲಿಯೇ ನಾನು ಕ್ಲಿಯರ್ ಮಾಡ್ತೇನೆ. ದರ್ ಇಸ್ ಒನ್ ಸ್ಟೂಡೆಂಟ್ ಇನ್ ದ ನಾರ್ತ್ ಸೈಡ್, ನನಗೆ ಅವರ ಹೆಸರು ಈಗ ಸದ್ಯಕ್ಕೆ ನೆನಪಿಗೆ ಬರ್ತಾ ಇಲ್ಲ. ಅವರು CA ಪ್ರತಿ ಒಂದು ಲೆವೆಲ್ ಅನ್ನ ಫಸ್ಟ್ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಮಾಡಿದ್ದಾರೆ. ಓಕೆ, ನಾಟ್ ಓನ್ಲಿ ಫಸ್ಟ್ ಅಟೆಂಪ್ಟ್, ಆಲ್ ಇಂಡಿಯಾ ಲೆವೆಲ್ ರ್ಯಾಂಕ್ ಫಸ್ಟ್ ರ್ಯಾಂಕ್ ಅಲ್ಲಿ ಕ್ಲಿಯರ್ ಮಾಡಿದ್ದಾರೆ. ಫೌಂಡೇಶನ್ ಫಸ್ಟ್ ರ್ಯಾಂಕ್, ಇಂಟರ್ಮೀಡಿಯೇಟ್ ಫಸ್ಟ್ ರ್ಯಾಂಕ್, ಫೈನಲ್ಸ್ ಫಸ್ಟ್ ರ್ಯಾಂಕ್. ಯಾಕೆ ಸಾಧ್ಯ ಆಯ್ತು? ಅವರಿಗೂ ಅದೇ ಸಿಲೆಬಸ್ ಇದೆ, ಕರೆಕ್ಟ್, ನಮಗೂ ಅದೇ ಸಿಲೆಬಸ್ ಇದೆ. ಸೊ ಇಟ್ಸ್ ಆಲ್ ಅಬೌಟ್ ಮೈಂಡ್ ಸೆಟ್. ಮೊದಲು ನಮ್ಮ ಮೈಂಡ್ ಸೆಟ್ ಅನ್ನ ಚೇಂಜ್ ಮಾಡಿಕೊಳ್ಬೇಕಾಗ್ತದೆ. ನೆಗೆಟಿವ್ ನೋಡಿದ್ರೆ ಎಲ್ಲಾನು ನೆಗೆಟಿವ್, ಪ್ಲೇಟ್ ಇಂದ ಅನ್ನ ತಿನ್ನೋಕ್ಕೂ ಕಷ್ಟನೇ. ಎಕ್ಸಾಕ್ಟ್ಲಿ. ಸೊ ಹಾಗಿರುವಾಗ ನೀವು ಪಾಸಿಟಿವ್ ಸೈಡ್ ನೋಡಿ, ಏನ್ ಆಗ್ತದೆ, ಏನ್ ಮಾಡ್ಬೇಕು, ನಾನು ಯಾವ ರೀತಿ ಪ್ರಿಪರೇಷನ್ ಮಾಡ್ಬೇಕು, ಪ್ರಿಪರೇಷನ್ ನ ಮೇಲೆ ಫೋಕಸ್ ಮಾಡ್ಬೇಕು. ಅದನ್ನು ಬಿಟ್ಟು ನಾವು ಬರೀ ನೆಗೆಟಿವ್ ಸೈಡ್ ನೋಡ್ತಾ ಹೋದ್ರೆ, ಸೊ ನಮ್ಮ ಥಾಟ್ ಏನಿದೆ ಅದು ಡೈಲ್ಯೂಟ್ ಆಗ್ತಾ ಹೋಗ್ತದೆ. ವೆರಿ ನೈಸ್ಲಿ ಸೆಡ್. ಯಾಕಂದ್ರೆ ಈ ಕಾನ್ಸೆಪ್ಟ್ ಇವಾಗ ತುಂಬಾನೇ ಹೈಲೈಟ್ ಆಗ್ತಾ ಇದೆ. ಮನ್ಸಲ್ಲಿ ನಾವ್ ಏನ್ ಅನ್ಕೊಂಡಿರ್ತೀವೋ ಅದ್ರ ಥ್ರೂನೇ ನಮ್ಮ ಎಲ್ಲ ಜರ್ನಿ ಹೋಗುತ್ತೆ ಅನ್ನೋದು. ಸೊ ವೆರಿ ಮ್ಯಾನಿಫೆಸ್ಟೇಷನ್. ಹೌದು, ಹೈಲೈಟಿಂಗ್ ಕಾನ್ಸೆಪ್ಟ್ ಇವಾಗ ಮ್ಯಾನಿಫೆಸ್ಟೇಷನ್. ಓಕೆ. ಸೊ ಇವಾಗ ICAI, ICSI ಮತ್ತೆ ICWA ಇದರ ಬಗ್ಗೆ ಮೆನ್ಷನ್ ಮಾಡಿದ್ರಿ. ಸೊ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಾದ್ರೆ ಮ್ಯಾಮ್. ಓಕೆ, ಈಗ ನಾನು ಆಗ್ಲೇ ಹೇಳಿದೆ ನಿಮ್ಗೆ, ICAI, ICSI ಇದು ಎರಡು ಸೆಂಟ್ರಲ್ ಗವರ್ಮೆಂಟ್ ನ ಬಾಡಿ ಅಂತ ಹೇಳಿ. ಒಂದು ICAI, ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ, ಇದು CA ಕೋರ್ಸ್ ಅನ್ನ ರೆಗ್ಯುಲೇಟ್ ಮಾಡ್ತದೆ. ಸೊ CA ಅಲ್ಲಿ ಬರುವಂತಹ ನಿಮ್ಗೆ ಅಮೆಂಡ್ಮೆಂಟ್, ಸಿಲೆಬಸ್ ಚೇಂಜ್ ಪ್ರತಿಯೊಂದನ್ನು, ಸೊ ಎಕ್ಸಾಮ್ ಇರ್ಬೋದು, ಪೋರ್ಟಲ್ಸ್ ಇರ್ಬೋದು, ಪ್ರತಿಯೊಂದನ್ನ ICAI ಮಾನಿಟರ್ ಮಾಡ್ತದೆ. ಅಟ್ ದ ಸೇಮ್ ಟೈಮ್ ICSI, ಇನ್ಸ್ಟಿಟ್ಯೂಟ್ ಆಫ್ ಕಂಪನಿ ಸೆಕ್ರೆಟರೀಸ್ ಆಫ್ ಇಂಡಿಯಾ. ಸೊ ಈ ಕೋರ್ಸ್ ಗಳನ್ನ, ಈ CS ಕೋರ್ಸ್ ಗಳನ್ನ ರೆಗ್ಯುಲೇಟ್ ಮಾಡುವಂತಹ ಬಾಡಿ ICSI. ಸೊ ಇದೇ ರೀತಿ ನಿಮ್ಗೆ ಈಗ ಫಾರ್ ಎಕ್ಸಾಂಪಲ್, ಈಗ ಇಲ್ಲಿ ಒಂದು ಪೆನ್ ಇದೆ. ಈ ಪೆನ್ನಿನ ಕಾಸ್ಟ್ ನೀವು ಎಷ್ಟಿದೆ ಎಂದು ಹೇಳ್ಬೋದಾ? 10 rupees ಇರ್ಬೋದು. ಸೊ ಇನ್ಕ್ಲೂಡಿಂಗ್ ನಿಮ್ಮ ಎಲ್ಲಾ ಚಾರ್ಜಸ್ ಗಳು ಅಂಡ್ ಪ್ರಾಫಿಟ್. ಕರೆಕ್ಟ್. ಬಟ್ ಆ ಪೆನ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಎಷ್ಟು ಕಾಸ್ಟ್ ಬೀಳಬಹುದು, ಇದನ್ನ ಯಾರು ಡಿಫೈನ್ ಮಾಡ್ತಾರೆ ಗೊತ್ತಿಲ್ಲ. ಸೊ ಅದಕ್ಕೇನೆ ಈ ಕೋರ್ಸ್ ಇರುವಂತದ್ದು ಕಾಸ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ. CMA ಅಂತ ಕರಿತೇವೆ. ಓಕೆ, ಕಾಸ್ಟ್ ಅಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಓಕೆ, ಈ ಕೋರ್ಸ್ ಗಳನ್ನ ರೆಗ್ಯುಲೇಟ್ ಮಾಡುವಂತದ್ದು ICWA ಇನ್ಸ್ಟಿಟ್ಯೂಟ್ ಅಥವಾ ಬೋರ್ಡ್. ಓಕೆ, ಫೈನ್. ಸೊ ನಮ್ಗೆ ಈ ICWA ಅಲ್ಲಿ ಹೇಗೆ ಅಂತ ಹೇಳಿದ್ರೆ, 2 ರೀತಿಯಾದಂತಹ ICWA ಇದೆ. ಒಂದು ಇಂಡಿಯನ್ ಬೇಸ್ಡ್ ಇದೆ, ಇನ್ನೊಂದು US ಬೇಸ್ಡ್ ICWA ಅಥವಾ CMA ಕೋರ್ಸ್. ಇನ್ ಶಾರ್ಟ್ ನಾವು CMA ಕೋರ್ಸ್ ಅಂತ ಕರಿತೇವೆ. ಬಟ್ ಹೆಚ್ಚಾಗಿ ನಿಮ್ಗೆ ಈ CMA ಕೋರ್ಸ್ ಮಾಡಿದ ವಿದ್ಯಾರ್ಥಿಗಳು, ಇಫ್ ದೇ ಆರ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್,
ಸೊ ಆ ಟೈಮ್ಗೆ ಮಾತ್ರ ಅಥವಾ ನಂಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದಾಗ ಮಾತ್ರ ಆ ಫೀಲ್ಡ್ಗೆ ಹೋಗ್ತಾರೆ. ಬಟ್ CMA ಕೋರ್ಸ್ ಮಂಗಳೂರಲ್ಲಿ ಅಷ್ಟು ಒಂದು ಪಾಪ್ಯುಲರ್ ಆಗ್ಲಿಲ್ಲ. ಓಕೆ, ಬಟ್ ನಿಮ್ಗೆ ಟ್ರೆಂಡಿಂಗ್ ಅಲ್ಲಿ ಇರುವಂತದ್ದು ಈ 2 ಕೋರ್ಸ್ಗಳು ಮಾತ್ರ. ಕೋರ್ಸಸ್. ಓಕೆ, CA and CS. ಓಕೆ, ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ ಇವಾಗ. Yes, ma'am. ಕಾರ್ಯಕ್ರಮ ಮುಗಿಯುವ ಹಂತಕ್ಕೆ ಬಂದ್ರು ಕೂಡ ನೀವು ಸ್ಫೂರ್ತಿದಾಯಕವಾಗಿ ಮಾತಾಡೋ ಕಾರಣ ಮತ್ತೊಂದು ಕ್ವೆಶನ್ ಕೇಳ್ತಾ ಇದ್ದೀನಿ ಮಾ. ನೀವು ಇವಾಗ್ಲೇ ಹೇಳಿದ್ರಿ ಯಾವ ದಾರಿ ಅಂತ ನಮ್ಗೆ ಗೊತ್ತಾದ್ರೆ, ಎಷ್ಟು ದಾರಿ ಇದೆ ಅಂತ ಗೊತ್ತಾದ್ರೆ ಯಾವ ದಾರಿಯಲ್ಲಿ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಬೋದು. ತಪ್ಪಿ ಇವಾಗ ನಂಗೊಂದು ಸೈನ್ಸ್ ನಂಗೆ ಇಂಟ್ರೆಸ್ಟ್ ಇರುತ್ತೆ ಅಂತ ಅನ್ಕೊಂಡು ನಾನು ಸೈನ್ಸ್ ತಗೊಂಡಿರ್ತೀನಿ. ಬಟ್ ಎಂಟರ್ ಆದ ನಂತರ ಗೊತ್ತಾಗುತ್ತೆ, 2 ವರ್ಷ PU ಆದ ನಂತರ ಗೊತ್ತಾಗುತ್ತೆ ಇಲ್ಲ ಸೈನ್ಸ್ ನಂಗೆ ಸೇರಿದ್ದಲ್ಲ. ಹಾಗಾದ್ರೆ ನಾವು ತಪ್ಪಿ ಬೇರೆ ದಾರಿಯಲ್ಲಿ ಹೋಗಿದ್ರು ಕೂಡ ಮತ್ತೆ ಸರಿ ದಾರಿ ಬರುವಂತ ಅವಕಾಶ ಇದೆಯಾ? ಇದೆ, ಖಂಡಿತವಾಗ್ಲೂ ಇದೆ. ಬಟ್ ನೀವು ಕಾಮರ್ಸ್ ಸ್ಟ್ರೀಮ್ ಇಂದ ಸೈನ್ಸ್ ಗೆ ಹೋಗ್ತೀರಾ ಅಂತ ಹೇಳಿದ್ರೆ ಕಷ್ಟ ಸಾಧ್ಯನೇ. ಬಟ್ ಸೈನ್ಸ್ ಇಂದ ನೀವು ಹೊರಗಡೆ ಬಂದು ಬೇರೆ ಕೋರ್ಸಸ್ ಗಳನ್ನ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಗೆ ಆಂಪಲ್ ಆಫ್ ಅಪರ್ಚುನಿಟೀಸ್ ಅವೈಲೇಬಲ್ ಇದೆ. ಮನ್ಸ್ ಮಾಡ್ಬೇಕಷ್ಟೇ. ಕರೆಕ್ಟ್. ತುಂಬಾನೇ ಚೆನ್ನಾಗಿ ಮಾತಾಡಿದ್ರಿ ಮ್ಯಾಮ್. ಒಂದು ಸ್ಫೂರ್ತಿದಾಯಕವಾಗಿ ಅಂತ ಹೇಳ್ಬೋದು, ಅಥವಾ ಒಂದು ಮನಸ್ಸಿನ ಮಾತಾಡೋದಂತ ಹೇಳ್ತಾರಲ್ಲ, ಆ ರೀತಿ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಸೊ ಫೈನಲ್ ಆಗಿ 10th ಸ್ಟ್ಯಾಂಡರ್ಡ್ ಓದ್ತಿರುವಂತಹ ಮಕ್ಕಳಿಗೆ ಒಂದ್ ಲೈನ್ ಅಲ್ಲಿ ಫೈನಲ್ ಒಂದು ಅಡ್ವೈಸ್ ಕೊಡೋದಾದ್ರೆ ಏನಂತ ಹೇಳಕ್ ಇಷ್ಟಪಡ್ತೀರಾ? ಓಕೆ, ಸೊ ಕನ್ಕ್ಲೂಡಿಂಗ್ ರಿಮಾರ್ಕ್ಸ್ ಹೇಳೋದಂತಾದ್ರೆ, ಫಸ್ಟ್ ಆಫ್ ಆಲ್ ನೀವು ಏನ್ ಮಾಡಿ ಅಂತ ಹೇಳಿದ್ರೆ ನಿಮ್ಮ ಮನಸ್ಸಿನ ಮಾತು ಕೇಳಿ. ಸೂಪರ್. ಬೇರೆ ಯಾರಿಗೂ ನೀವು ಕೇಳಬೇಡಿ. ಫಸ್ಟ್ ನಿಮ್ಮ ಮನಸ್ಸಿನ ಮಾತು, ನನ್ಗೆ ಏನ್ ಆಗ್ಬೇಕಿದೆ, ನಾನು ಏನ್ ಆಗ್ಬೇಕು ಮುಂದೆ, ನಾನು ಏನ್ ಮಾಡ್ಬೇಕು, ಇದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನಂತರ ಈ ಥಾಟ್ಸ್ ಗಳನ್ನ ನಿಮ್ಮ ಪೇರೆಂಟ್ಸ್ ಒಟ್ಟಿಗೆ ಡಿಸ್ಕಸ್ ಮಾಡಿ. ನೀವು ಡಿಸ್ಕಸ್ ಮಾಡದೇ ಇದ್ದಾಗ ಏನಾಗ್ತದೆ ಅಂತ ಹೇಳಿದ್ರೆ, ನಿಮ್ಮ ಪೇರೆಂಟ್ಸ್ ಗಳು ನಿಮ್ಗೆ ಏನಾದ್ರೂ ಡಿಸೈಡ್ ಮಾಡಿ ಇರ್ತಾರೆ. ಸೊ ಅವರು ಫೈನಲ್ ಡಿಸಿಷನ್ ತಗೊಳ್ಳೋಕ್ಕಿಂತ ಮುಂಚೆ ನಿಮ್ಮ ಡಿಸಿಷನ್ ಅನ್ನ ಪೇರೆಂಟ್ಸ್ ಒಟ್ಟಿಗೆ ಡಿಸ್ಕಸ್ ಮಾಡಿ ಅವರು ನಿಮ್ಗೆ ಡೆಫಿನೆಟ್ಲಿ ಹೆಲ್ಪ್ ಮಾಡ್ತಾರೆ. ಅಟ್ ದ ಸೇಮ್ ಟೈಮ್ ಯೋರ್ ಟೀಚರ್ಸ್, ನೆವರ್ ಫರ್ಗೆಟ್ ಯೋರ್ ಟೀಚರ್ಸ್. ಸೊ ಎಲ್ಲಾ ನಿಮ್ಮ ಸ್ಕೂಲಿನ ಟೀಚರ್ಸ್ ಇರ್ಬೋದು ಅಥವಾ ನಿಮ್ಮ ಮೆಂಟರ್ಸ್ ಇರ್ಬೋದು, ಸೊ ಅವ್ರ ಹತ್ರ ಒಂದು ರೌಂಡ್ ಮಾತಾಡಿ. ಸೊ ಮಾತಾಡಿದ ನಂತರ ಯು ವಿಲ್ ಗೆಟ್ ಎನ್ ಅಪರ್ಚುನಿಟಿ ಓಕೆ ಟು ಡಿಸೈಡ್ ನಾನು ಏನ್ ಮಾಡ್ಬೇಕು ಮುಂದೆ ಅಂತ ಹೇಳಿ. ಸೊ ನಿಮ್ಗೆ ಕೊನೆಯದಾಗಿ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಮುಂಚಿನಾಗೆ ಅಲ್ಲ, ಈಗ ನಾವು ಎಷ್ಟು ಕಷ್ಟಪಟ್ಟಿದ್ದೇವೆ ಒಂದು ಕೋರ್ಸ್ ಗಳನ್ನ ಸಿಲೆಕ್ಟ್ ಮಾಡ್ಲಿಕ್ಕೆ, ಕಾಲೇಜ್ ಗಳನ್ನ ಸಿಲೆಕ್ಟ್ ಮಾಡ್ಲಿಕ್ಕೆ. ಎಟ್ ಪ್ರೆಸೆಂಟ್ ಅಂತ ಕಷ್ಟ ಯಾರಿಗೂ ಇಲ್ಲ. ಸೊ ಅಂತ ಕಷ್ಟ ಇಲ್ಲದ ಟೈಮ್ ಅಲ್ಲಿ ನಿಮ್ಗೆ ಆನ್ಲೈನ್ ಅಲ್ಲಿ ತುಂಬಾ ಸೋರ್ಸಸ್ ಗಳಿರ್ತದೆ. ನಿಮ್ಗೆ ಸೈಕೋಮ್ಯಾಟ್ರಿಕ್ ಟೆಸ್ಟ್ ಅನ್ನೋದೊಂದಿದೆ, ನಿಮ್ಗೆ ಆ ಟೆಸ್ಟ್ ಕೊಡಬಹುದು. ಆ ಟೆಸ್ಟ್ ಕೊಟ್ಟ ನಂತರ ಇಟ್ ವಿಲ್ ಟೆಲ್ ಯು, ನಿಮ್ಗೆ ಅದೊಂದು ಅನಾಲಿಸಿಸ್ ಮಾಡಿ ಕೊಡ್ತದೆ ನೀವು ಯಾವ ಫೀಲ್ಡ್ ಗೆ ಸೂಟೇಬಲ್ ಆಗ್ತೀರಿ ಅನ್ನೋದನ್ನ. ಸೊ ಇಂತ ಅಪರ್ಚುನಿಟೀಸ್ ಗಳು ತುಂಬಾ ಅವೈಲೇಬಲ್ ಇರ್ತದೆ ನಿಮ್ಗೆ. ಪ್ಲೀಸ್ ಯೂಸ್ ದೋಸ್ ಅಪರ್ಚುನಿಟೀಸ್. ಅಥವಾ ಆಪ್ ಗಳು, ನಿಮ್ಗೆ ಇಂತ ಆಪ್ ಗಳನ್ನ ನಿಮ್ಗೆ ಯೂಸ್ ಮಾಡಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಸೊ ಪ್ಲೀಸ್ ಒನ್ಸ್ ಡಿಸ್ಕಸ್ ವಿತ್ ಯೋರ್ ಪೇರೆಂಟ್ಸ್, ಲಿಸನ್ ಟು ಯೋರ್, ನಿಮ್ಮ ಮನಸ್ಸಿನ ಮಾತಿಗೆ ಕೇಳಿ, ಆಮೇಲೆ ಕೋರ್ಸ್ ಅನ್ನ ಡಿಸೈಡ್ ಮಾಡಿ. ಓಕೆ, ಸೂಪರ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಇದುವರೆಗೆ SSLC ನಂತರ ಮುಂದೇನು ಈ ವಿಷಯದ ಕುರಿತು ತ್ರಿಷಾ PU ಕಾಲೇಜಿನ ಪ್ರಾಂಶುಪಾಲರಾದ ಯಶಸ್ವಿನಿ ಯಶ್ಪಾಲ್ ಅವರ ಜೊತೆ ಮಾತುಕತೆಯನ್ನು ಕೇಳಿದಿರಿ. ಈ ಮಾತುಕತೆಯನ್ನು ನಡೆಸಿಕೊಟ್ಟವರು ನಮಿತಾ ಆಂತರ್ಯ ಶೆಟ್ಟಿ. ಇದು ಇಂದಿನ ಯುವವಾಣಿ. ಮುಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.